ಸೊ ನಮ್ಮ ಭಾರತದ ಏನ್ಷಿಯಂಟ್ ಸ್ಪಿರಿಚುವಲ್ ವಿಸ್ಡಮ್ ಏಕೆ ಇವತ್ತು ವರ್ಲ್ಡ್ಗೆ ತುಂಬಾ ಇಂಪಾರ್ಟೆಂಟ್? ವಿ ಫೀಲ್ ಸೋ ಪ್ರೌಡ್ ದಟ್ ಆ ಸ್ಪಿರಿಚುಯಾಲಿಟಿ ಅನ್ನೋದು ನಮ್ಮ ಭಾರತದಲ್ಲಿ ತುಂಬಾ ದೊಡ್ಡ ಇತಿಹಾಸ ಇದೆ ಇದಕ್ಕೆ. ಬಿಕಾಸ್ ಆಫ್ ದಿಸ್ ಡಿಜಿಟಲ್ ವರ್ಲ್ಡ್, ಈ ಸೋಷಿಯಲ್ ಮೀಡಿಯಾ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಸೊ ಮನುಷ್ಯ ಏನಾಗಿದ್ದಾನೆ ತನ್ನ ಜೊತೆ ಮತ್ತೆ ಪರಿಸರದ ಜೊತೆ ಒಂದು ಕನೆಕ್ಷನ್ ಕಳ್ಕೊಂಡು ಬಿಟ್ಟಿದ್ದಾನೆ. ದ ವರ್ಲ್ಡ್ ಇಟ್ಸ್ ಅವರ್ ಹೋಮ್. People are stressed about the more anxiety, health related issues. So ಒಂದು ಅಂದಾಜ್ ಪ್ರಕಾರ 2030ಕ್ಕೆ the health issues has become the biggest cause ಆಗ್ತದೆ. ಸೊ ನೀವು ಹೇಳ್ತೀರಾ ದಟ್ ರಿಲಿಜನ್ ಡಿವೈಡ್ಸ್ ಮಾಡುತ್ತೆ ಬಟ್ ಸ್ಪಿರಿಚುಯಾಲಿಟಿ ಯುನೈಟ್ ಮಾಡುತ್ತೆ. ಅದಕ್ಕೆ ಕಾರಣ ಏನು ಸರ್? Some people they just completely blindly following religion. It's a wonderful thing. See, the spiritual leaders they found the religion ಅಲ್ವಾ, ಬುದ್ಧ ಆಗ್ಲಿ ಅಥವಾ ಬಸವಣ್ಣ ಆಗ್ಲಿ. ಸೊ ಇವರೆಲ್ಲ ರಿಲಿಜನ್ ಫೌಂಡ್ ಔಟ್ ಮಾಡಿದ್ದೇನೆ ಥ್ರೂ ದ ಸ್ಪಿರಿಚುವಲ್. ರಿಲಿಜಿಯಸ್ ನಮ್ಮನ್ನ ಸಪರೇಟ್ ಮಾಡ್ತಾ ಇದೆ, ಹ್ಯುಮ್ಯಾನಿಟಿನ ಸಪರೇಟ್ ಮಾಡ್ತಾ ಇದೆ. ಸೊ ಆರಾ ಥೆರಪಿ ಅಂದ್ರೆ ಏನು? ಅದು ಹೇಗೆ ಹೀಲಿಂಗ್ ಪ್ರೊಸೆಸ್ಗೆ ಹೆಲ್ಪ್ ಮಾಡುತ್ತೆ? So I was in a bus, I was in a traffic somewhere. You're still able to can focus and be aware about your surroundings. That is kind of a mindfulness practice. Meditation ಅನ್ನೋದು ನಮ್ಮ ಥಾಟ್ ಪ್ರೊಸೆಸ್ನ ಸ್ವಲ್ಪ ಸ್ಲೋ ಮಾಡಿ. ಮಾರ್ಕೆಟ್ಲಿರೋ ಎನರ್ಜಿ ನಿಮ್ಗೊಂದು ದೇವ್ರ ಮನೇಲಿ ಇರಲ್ಲ. Why? That's nothing but energy. ಸ್ಟ್ರೆಸ್ ಆಗಿರುವ ಜನರಿಗೆ ಒಂದು ಸಿಂಪಲ್ ಡೈಲಿ ಹ್ಯಾಬಿಟ್ ಶೇರ್ ಮಾಡಿ ಸರ್. Go back to the deep breath. Just keep your eyes closed wherever you are and breathe from your stomach. Inhale and exhale and start few times and see the results. Breathe, it's a detox. ಕೆಲವರು ಹೀಲಿಂಗ್ ಅಥವಾ ಬ್ರೇಕ್ ತಗೊಳ್ಳೋದು ವೇಸ್ಟ್ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ. ಯಾಕೆ ಸರ್? ಸೊ ನಮಗೆ ಲೈಫ್ ಇರೋದೇ ಮಾರ್ನಿಂಗ್ ಟು ಈವ್ನಿಂಗ್ 6:30 ಅವರ್ ಲೈಫ್ ಇಸ್ ಡನ್. ಇದು ನಮ್ದು ಒಂದು ನಾರ್ಮಲ್ ರೊಟೀನ್. ಸೂರ್ಯ ಕತ್ಲಾದಾಗಲೇ ಜೀವನ ಸ್ಟಾರ್ಟ್ ಆಗ್ತದೆ. ಈ ರೀತಿ ಲೈಫಲ್ಲಿ ನಾವಿದ್ದೀವಿ ಅಂಡ್ ವಿ ಆರ್ ಟು ರನ್ನಿಂಗ್ ಬಿಹೈಂಡ್ ಸಕ್ಸಸ್ ಇನ್ ದ ನೇಮ್ ಆಫ್ ಸಕ್ಸಸ್. ಕಿರಣ್ ಸರ್ ನಮಸ್ಕಾರ. ನಮಸ್ಕಾರ. ದ ಫೌಂಡರ್ಸ್ ಡ್ರೀಮ್ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ಗೆ ಸುಸ್ವಾಗತ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ನಮ್ಮ ಪಾಡ್ಕಾಸ್ಟ್ಗೆ ಬಂದು ಹೇಗೆ ಅನಿಸ್ತಿದೆ ಸರ್? ಖುಷಿ ಆಗ್ತಾ ಇದೆ. ಫುಲ್ ಖುಷಿ. ಇದು ಫಸ್ಟ್ ಇದು ಪಾಡ್ಕಾಸ್ಟ್. ಇದು ಫಸ್ಟ್ ಟೈಮ್ ನನ್ನ ಸೆಂಟ್ರಿಂದ ಬಂದು ಹೊರಗಡೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಪಾಡ್ಕಾಸ್ಟ್. ಫಸ್ಟ್ ಪಾಡ್ಕಾಸ್ಟ್ ನೀವು ನೋಡಿದ್ದೀರಾ? ಪಾಡ್ಕಾಸ್ಟ್ ನೋಡಿದ್ದೀರಾ? ಐ ಸೀನ್ and the way you speak and so I seen ತುಂಬಾ ನೋಡಿದೆ ಬಟ್ I don't know why ನಿಮ್ಮ ವ್ಯಕ್ತಿತ್ವಕ್ಕೆ I mean I really like that. So I feel something because in my field only it's spirituality, spirit and ಈ ಥರದ್ದು. I don't know why but I think I felt ಇಲ್ಲ ಇದು ಒಂದು ಪ್ಲಾಟ್ಫಾರ್ಮ್ ಆಗ್ತದೆ ನನಗೆ ಅಂತ ಹೇಳಿ ಆ ವಿಶ್ವಾಸದ ಮೇಲೆ ನಾನು ಬಂದಿದ್ದೀನಿ. I believe in that. ಸೊ ನಾನು ಅಭಿಷೇಕ್ ವ್ಯಾಸ್, ನಾನು ಕನ್ನಡ ಭಾಷೆ ಕಲಿತಾ ಇದ್ದೀನಿ ಸರ್. That's good. ಓಕೆ, ಸೊ ಏನಾದ್ರು ತಪ್ಪು ಆದ್ರೆ ಕ್ಷಮಿಸಿ. Okay. ಸೊ ಪ್ರಯಾಣ ಹೇಗಿತ್ತು ಸರ್? ಪ್ರಯಾಣ ಚೆನ್ನಾಗಿತ್ತು. ಎಲ್ಲ ಆರಾಮ್? ಗುಡ್ ಚೆನ್ನಾಗಿತ್ತು. ನಮ್ಮನ್ನ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಆಮೇಲೆ ಮೋಸ್ಟ್ ವೆಲ್ಕಮ್. Thank you, sir. ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ಸರ್. ನನ್ನ ಹೆಸರು ಕಿರಣ್ ರಾವಂದೂರ್ ಅಂತ ಹೇಳಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ರಾವಂದೂರ್ ಅನ್ನೋ ಒಂದು ಹಳ್ಳಿಲೇ. ಸೊ ನನಗೆ ಚಿಕ್ಕದರಲ್ಲೇ ಸ್ವಲ್ಪ ಚಿಕ್ಕ ಕುಟುಂಬ, ಸ್ವಲ್ಪ ತುಂಬ ಸ್ಟ್ರಗಲ್ ಮಾಡಿದ್ದೇನೆ ಮತ್ತು ಟು ಕಮ್ ಅಪ್ ಅಂಟಿಲ್ ಹಿಯರ್. ಸೊ ನನಗೆ ಆವಾಗಲೇ ಒಂದು ರೀತಿ ಈ ಅಧ್ಯಾತ್ಮ ಅಥವಾ ಕೆಲವೊಂದು ಕ್ವಶನ್ಗಳಿಗೆ ಅನ್ಆನ್ಸರ್ಡ್, ನನಗೇನು ಆನ್ಸರ್ ಸಿಗ್ತಿರ್ಲಿಲ್ಲ. ಸರಿ ಸರ್. ಸೊ ಒಂದು ಕಡೆ ಸರ್ವೈವಿಂಗ್ ಇಟ್ಸ್ ಒನ್ ಥಿಂಗ್ ಆ್ಯಂಡ್ ಒಂದು ಕಡೆ ಎಲ್ಲೋ ಒಂದು ಕಡೆ ಅಸಮಾಧಾನ. ಬಟ್ ಅದನ್ನು ನಾನು ಕೇಳೋಂಥ ಅವಕಾಶಗಳು ಕಡಿಮೆ ಇತ್ತು. ನನಗೆ ಅಷ್ಟೊಂದು ಧೈರ್ಯ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ವೆ ಕಮಿಂಗ್ ಫ್ರಮ್ ದ ಟ್ರೆಡಿಷನಲ್ ಫ್ಯಾಮಿಲಿ, ರೂರಲ್ ಆ್ಯಂಡ್ ಸ್ಮಾಲ್, ಒಂದು ಸರಳವಾದ ಕುಟುಂಬ. ಸೊ ಹಾಗಿದ್ದಾಗ ನನಗೆ ಕೆಲವೊಂದು ಕ್ವಶನ್ಗಳು ಚಿಕ್ಕದರಲ್ಲೇ ಬರ್ತಿದ್ದವು. ಅದನ್ನು ಕೇಳೋಂಥ ಪ್ಲ್ಯಾಟ್ಫಾರ್ಮ್ ಇರಲಿಲ್ಲ. ಸೊ ಈ ರೀತಿ ನಂದು ಜರ್ನಿ ಇದಾಯಿತು. ಬಟ್ ಎಜುಕೇಷನ್ ಅಷ್ಟು ಫಿನಿಷ್ ಮಾಡೋಕ್ಕಾಗಲಿಲ್ಲ. ಫುಲ್ ಎಜುಕೇಶನ್ ಕಾಲೇಜ್ ಹತ್ರ ಹೋದು. ಡ್ಯೂ ಟು ಫೈನಾನ್ಷಿಯಲಿ ಸ್ವಲ್ಪ ಸ್ಟ್ರಗಲ್ ಇದ್ದಿದ್ದರಿಂದ ನಾನು ಅಷ್ಟು ದೊಡ್ಡ ಮಟ್ಟದ ಓದೋಕ್ಕಾಗಲಿಲ್ಲ. ಸೊ ಲೈಫ್ ಇಟ್ ಸೆಲ್ಫ್ ಅದೇ ನನಗೆ ಸಾಕಷ್ಟು ಪಾಠನ ಕಲಿಸಿದೆ ಅಂತ ಅನ್ಕೊಂತೀನಿ. ಸೊ ಒಂದು ಕ್ವಶನ್ ಫಾರ್ ಹೀಲಿಂಗ್ ಸರ್. ಸೊ ಹೀಲಿಂಗ್ ಅಂದರೆ ಅದು ಲಕ್ಸುರಿ ಅಲ್ಲ, ನೆಸೆಸಿಟಿ ಅಂತ ನಿಮಗೆ ಯಾವಾಗ ಅನಿಸಿತ್ತು ಸರ್? ಹೀಲಿಂಗ್ ಅನ್ನೋದು ಇವತ್ತು ಬಹುಮುಖ್ಯವಾದ ಭಾಗ ಆಗಿದೆ. ಯಾಕೆಂತ ಹೇಳಿದ್ರೆ ನಾನು ಒಂದು ಮೋರ್ ದೆನ್ 20 years ಐ ವಾಸ್ ವರ್ಕಿಂಗ್. ಒಂದು 10-15 ವರ್ಷ ನಾನು ವರ್ಕ್ ಮಾಡಬೇಕಾದ್ರೆ ಐ ವರ್ಕ್ ಇನ್ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ. ವಾವ್. ಸೊ ಹಾಸ್ಪಿಟಾಲಿಟಿ, ವೆಲ್ನೆಸ್ ಸೆಂಟರ್ಸ್ ಇದರಲ್ಲೆಲ್ಲ. ಸರಿ. ಸೊ ಇವತ್ತು ಹೀಲಿಂಗ್ ಅನ್ನೋದು ಇಂಡಿಯಾದಲ್ಲಿ ತುಂಬ ಕಾನ್ಸೆಪ್ಟ್ ಇದೆ. ಅದಕ್ಕೆ ಸಾವಿರಾರು ವರ್ಷ ಇತಿಹಾಸ ಇದೆ. ಯೋಗ ಆಗ್ಬೋದು, ಆಯುರ್ವೇದ ಆಗ್ಬೋದು, ಆಧ್ಯಾತ್ಮ ಆಗ್ಬೋದು.
ಸೊ ಇದು ಭಾರತದ ತವರು ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಐ ಮೀನ್ ಕೈಂಡ್ ಆಫ್ ಇಂಡಿಯಾಸ್ ಕೈಂಡ್ ಆಫ್ ಎ ಗುರು. ರೈಟ್ ರೈಟ್. ಸೊ ಇವತ್ತೇನಾಗಿದೆ ಅದು ಆಧ್ಯಾತ್ಮಿಕ ಸ್ಪಿರಿಚುವಲ್ spiritual ಸ್ಪಿರಿಚುವಲ್ ಕೈಂಡ್ ಆಫ್ ಎ ಸ್ಪಿರಿಚುವಲ್ ಗುರು ಸಮಥಿಂಗ್ ಲೈಕ್ ದಟ್. ಸೊ ಇದು ಇವತ್ತನ್ನಲ್ಲ, ಅಂತ ಸಾವಿರ ವರ್ಷಗಳ ಇತಿಹಾಸದಿಂದನೂ ಕೂಡ ಅದೇ ರೀತಿ ಬಂದಿರೋದು. ಅದಕ್ಕೆ ಸಾಕಷ್ಟು ಪುರಾವೆಗಳು ಕೂಡ ಇದೆ. ಸೊ ಬಟ್ ಇವತ್ತಿನ ಕಂಡೀಷನ್ ಏನಾಗಿದೆ, ಈ ಒಂದು ಆನ್ಸಿಯನ್ ಟೆಕ್ನಿಕ್ಸ್ ಕೆಲವೊಂದು ಕಡೆ ಮಾತ್ರ ಅವೈಲಬಿಲಿಟಿ ಸಿಗ್ತಾ ಇದೆ. ದ ಜೆನ್ಯೂನ್ ಒರಿಜಿನಾಲಿಟಿ ಕೆಲವೊಂದು ವರ್ಗಕ್ಕೆ. ಐ ಮೀನ್ ಇದು ಲಕ್ಸುರಿ ಸ್ಪಾಗಳಲ್ಲಾಗ್ಬೋದು ಅಥವಾ ವೆಲ್ನೆಸ್ ಇಂಡಸ್ಟ್ರಿಗಳಲ್ಲಾಗ್ಬೋದು. ಸೊ ಆದ್ರಿಂದ ಹೀಲಿಂಗ್ನ ಲಕ್ಸುರಿ ಅಂತ ಕರೆಯೋದು ಸ್ವಲ್ಪ ಕಷ್ಟನೇ ಅಂತ ಕಾಣುತ್ತೆ. ಸೊ ಒಂದು ಪರ್ಸನ್ ಆಧ್ಯಾತ್ಮಿಕ್ ಪ್ರಾಕ್ಟೀಸ್ ಮಾಡ್ತೀನಿ, ಒಂದು ನಾನ್ ಆಧ್ಯಾತ್ಮಿಕ್ ಪರ್ಸನ್, ಡಿಫ್ರೆನ್ಸ್ ಏನು ಸರ್? ಅಧ್ಯಾತ್ಮ ಪ್ರಾಕ್ಟೀಸ್ ಅಂತ ಹೇಳಿದ್ರೆ ವಾಟ್ ಎವರ್ ಯು ಡೂ ವಿತ್ ಅ ಕಾನ್ಶಿಯಸ್ ಅಲ್ಲಿ ಇರ್ತದೆ. ಕಾನ್ಶಿಯಸ್ನೆಸ್ ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅಧ್ಯಾತ್ಮ ಇಲ್ಲ ಅಂತ ಹೇಳಿದ್ರು ಐ ಮೀನ್ ಲೈಫ್ ಇಟ್ಸ್ ಅ ಬ್ಯೂಟಿಫುಲ್. ಬಟ್ ಅಧ್ಯಾತ್ಮದಲ್ಲಿ ಪ್ರತಿಯೊಂದು ಕೂಡ ಯು ಬಿಕಮ್ ಮೋರ್ ಅವೇರ್ ಅಬೌಟ್ ಅಂಡ್ ವೆರಿ ಕ್ಲಾರಿಟಿ ಆಫ್ ಥಿಂಕಿಂಗ್. ನೀವೇನು ಯೋಚನೆ ಮಾಡ್ತೀರಾ ಅಂಡ್ ವಾಟ್ ಯು ಆಕ್ಷನ್. ಸೊ ಇದೆಲ್ಲನೂ ಸ್ವಲ್ಪ ಯೋಚನೆ ಮಾಡಿ ಕಾನ್ಶಿಯಸ್ ಅಲ್ಲಿ ರೆಸ್ಪಾಂಡ್ ಕೊಡ್ತಕ್ಕಂಥದ್ದು ಒಂದಕ್ಕೆ ಅಧ್ಯಾತ್ಮ ಸ್ವಲ್ಪ ಪೂರಕವಾಗಿ ಸಪೋರ್ಟ್ ಮಾಡ್ತದೆ. ಸರಿ. ಸೊ ರಿಯಲ್ ಅಧ್ಯಾತ್ಮ ಅಂದ್ರೆ ನಿಜವಾಗಿ ಏನು ಸ್ವಲ್ಪ ಹೇಳಿ ಸರ್. ರಿಯಲ್ ಅಧ್ಯಾತ್ಮ ಅಂತಿಲ್ಲ. ಅಧ್ಯಾತ್ಮ ಸ್ಪಿರಿಚುಯಾಲಿಟಿ ಅಂತ ಹೇಳಿದ್ರೆ ಇಟ್ ಈಸ್ ಅ ಜರ್ನಿ ಟುವರ್ಡ್ಸ್ ಇನ್ಸೈಡ್. ಸೊ ಅದಕ್ಕೆ ಸಾಕಷ್ಟು ದಾರಿಗಳಿದೆ. ಯೋಗ ಆಗ್ಬೋದು, ಧ್ಯಾನ ಆಗ್ಬೋದು, ಅಥವಾ ತೈಚಿ ಆಗ್ಬೋದು. ಸೊ ಈ ರೀತಿ ಕೆಲವೊಂದು ಆನ್ಸಿಯನ್ ಟೆಕ್ನಿಕ್ಸ್ಗಳಿಂದ ಸೊ ಮನುಷ್ಯನ ಐ ಮೀನ್ ಇಫ್ ಯು ಗೋ ಯುವರ್ ಡೀಪರ್ ಸೆಲ್ಫ್, ಸೊ ಅದನ್ನು ಅಧ್ಯಾತ್ಮ ಅಥವಾ ಸ್ಪಿರಿಚುಯಾಲಿಟಿ ಅಂತ ಹೇಳ್ಬೋದು. ಐ ಮೀನ್ ದಟ್ ಹೆಲ್ಪ್ಸ್ ಯು ಮೆಂಟಲ್ ಕ್ಲಾರಿಟಿ, ಕನೆಕ್ಟೆಡ್ ವಿತ್ ಯುವರ್ ಓನ್ ಸೆಲ್ಫ್. ಸೊ ರಿಲಿಜಿಯನ್ ಬೇರೆ, ಅಧ್ಯಾತ್ಮ ಬೇರೆ. ಅಧ್ಯಾತ್ಮ ಇಟ್ಸ್ ಆಲ್ ಅಬೌಟ್ the journey towards inside and trying to find out who you are and who am I ಅಂತ ರಮಣ ಮಹರ್ಷಿ ನೀವು ಫೈಂಡ್ ಮಾಡಿದ್ರಾ? ಐ ಆಮ್ ಆನ್ ದ ಪಾತ್. ಇದು ಇವಾಗ ಆ ದಾರಿಲಿದ್ದೇನೆ. ಬಿಕಾಸ್ ಅದು ಈ ಅಧ್ಯಾತ್ಮ ಅನ್ನೋದು ಐ ಮೀನ್ ಇಟ್ಸ್ ಅ ಕೈಂಡ್ ಆಫ್ ಅ ಲೈಫ್ ಟೈಮ್ ಪ್ರೋಸೆಸ್ ಅದು. ಸರಿ. ಇಟ್ ಈಸ್. ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಫೌಂಡ್ ದ ಪಾತ್. ಆ ಒಂದು ಕ್ಲಾರಿಟಿ ಆಫ್ ಥಾಟ್ ಆಗಿದೆ, ಕ್ಲಾರಿಟಿ ಇದೆ. ಆ ದಾರಿಲಿದ್ದೀನಿ, ಕ್ಲಾರಿಟಿ ಖಂಡಿತ ಇದೆ, ನೋ ಡೌಟ್ ಅಬೌಟ್ ದಟ್. ಬಟ್ ನಮ್ಮ ಐ ಥಿಂಕ್ ಇದ್ರ ಪ್ರಕಾರ ಫಾರ್ ಸಮ್ ಪೀಪಲ್ ದೆಲ್ ಫೈಂಡ್ ಎನ್ ಎ ಲೈಫ್, ಫಾರ್ ಸಮ್ ಪೀಪಲ್ ಫೈಂಡ್ ದ ಎಂಟೈರ್ ಲೈಫ್ ದೆ ನೀಡ್ ಟು ಸ್ಪೆಂಡ್ ಟು ಫೈಂಡ್ ಈ ಅಧ್ಯಾತ್ಮ ಅನ್ನೋ ಕಾನ್ಸೆಪ್ಟಲ್ಲಿ ಕೈಂಡ್ ಆಫ್ ಎ ಲಿಬರೇಷನ್, ಫ್ರೀಡಮ್ ಅಂತ ಹೇಳ್ಬೋದು ಅದರ ನಿಜವಾದ ಗುರಿ. ಸೊ ನಮ್ಮ ಭಾರತದ ಏನ್ಷಿಯಂಟ್ ಸ್ಪಿರಿಚುವಲ್ ವಿಸ್ಡಮ್ ಏಕೆ ಇವತ್ತು ವರ್ಲ್ಡ್ಗೆ ತುಂಬ ಇಂಪಾರ್ಟೆಂಟ್ ಅಂತ ನೀವು ಸ್ವಲ್ಪ ಹೇಳಿ ಸರ್. ಓಕೆ. ಅಂಡ್ ವಿ ಫೀಲ್ ಸೋ ಪ್ರೌಡ್ ದಟ್ ಆ ಸ್ಪಿರಿಚುಯಾಲಿಟಿ ಅನ್ನೋದು ನಮ್ಮ ಭಾರತದಲ್ಲಿ ತುಂಬ ದೊಡ್ಡ ಇತಿಹಾಸ ಇದೆ. ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಸೊ ಇದನ್ನ ಟೆಕ್ಸ್ಟಲ್ಲಿ ಆವಾಗಲೇ 5,000 ಅಥವಾ 10,000 ವರ್ಷ ಇತಿಹಾಸ ಇದೆ ಅಂತ ಹೇಳ್ತಾರೆ. ಬಟ್ ಇವತ್ತಿನ ಜನ್ರೇಷನಲ್ಲಿ ಏನಾಗಿದೆ, ಬಿಕಾಸ್ ಆಫ್ ದಿಸ್ ಡಿಜಿಟಲ್ ವರ್ಲ್ಡ್, ಈ ಸೋಷಿಯಲ್ ಮೀಡಿಯಾ ಮತ್ತೆ ಮೋರ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಸೊ ಮನುಷ್ಯ ಏನಾಗಿದ್ದಾನೆ ತನ್ನ ಜೊತೆ ಮತ್ತೆ ಪರಿಸರದ ಜೊತೆ ಒಂದು ಕನೆಕ್ಷನ್ ಕಳ್ಕೊಂಡ್ಬಿಟ್ಟಿದ್ದಾನೆ. ಸೊ ವಿ ಆರ್ ಇನ್ ಅ ಕೈಂಡ್ ಆಫ್ ಎ ವೆರಿ ಫಾಸ್ಟ್ ಲೈಫ್. ಈ ಡಿಜಿಟಲ್ ಅನ್ನೋದೇ ಒಂದು ಫಾಸ್ಟ್, ಬಿಕಾಸ್ ಎವ್ರಿಥಿಂಗ್ ನಾವ್ ಇಟ್ಸ್ ಇನ್ ಅವರ್ ಹ್ಯಾಂಡ್ ಅಲ್ವಾ. ಒಂದು ಸ್ಕ್ಯಾನ್ ಮಾಡಿದ್ರೆ ಎಲ್ಲ ಮನೆಗೆ ಬಂದ್ಬಿಡುತ್ತೆ. ಫಾರ್ ಎವ್ರಿಥಿಂಗ್ ವಿ ಕ್ಯಾನ್ ಆಕ್ಸೆಸ್ ಎನಿಥಿಂಗ್ ಅಕ್ರಾಸ್ ದ ಪ್ಲಾನೆಟ್ ಥ್ರೂ ದ ಟೆಕ್ನಾಲಜಿ. ಇದೇನು ಮಾಡುತ್ತೆ, ನಮಗೆ ಈಸಿ ಮತ್ತು ಕಂಫರ್ಟಬಲ್ ಲೈಫ್ ಕೊಟ್ಬಿಟ್ಟಿದೆ. So we are not connecting. The two major things is happening. We are not connecting with our own self and we are not connecting with nature. So nature ಅನ್ನೋದು ಯಾತಕ್ಕೆ ಅಂದ್ರೆ that is our true world, where we are coming from. ನಮ್ಮ ancestors ಬಂದಿದ್ದೆ because it's ಭೂಮಿ ಒಂದು, that's our place. It is not my city or something. ಇಡೀ ಭೂಮಿನೇ, I mean the world is our home. Right. So ಈ ಥರ ನೋಡಿದಾಗ I think we are somewhere far into the reality. ಸೊ ಹಾಗಿದ್ದಾಗ ಐ ಮೀನ್ ಲಾಟ್ ಆಫ್ ಪೀಪಲ್ ಆರ್, ನಾವು ಇವತ್ತು ಗೊತ್ತಿರ್ಬೋದು ನಿಮಗೆ, ಪೀಪಲ್ ಆರ್ ಸ್ಟ್ರೆಸ್ಡ್ ಅಬೌಟ್. ಸೊ ದೇ ಮೋರ್ ಆಂಗ್ಸೈಟಿ, ಹೆಲ್ತ್ ರಿಲೇಟೆಡ್ ಇಶ್ಯೂಸ್. ಸೊ ಒಂದು ಅಂದಾಜು ಪ್ರಕಾರ 2030ಕ್ಕೆ ಐ ಮೀನ್ ದ ಹೆಲ್ತ್ ಇಶ್ಯೂಸ್ ಇಸ್ ಬಿಕಮ್ ದ ಬಿಗ್ಗೆಸ್ಟ್ ಕಾಸ್ ಆಗ್ತದೆ, ಮೋಸ್ಟ್ಲಿ ಬಿಕಾಸ್ ಆಫ್ ದಿಸ್ ಮೀಡಿಯಾ ಅಫೆಕ್ಟ್ ಅಲ್ವಾ. ಫ್ರಮ್ ಮಾರ್ನಿಂಗಿಂದ ಸಂಜೆವರೆಗೂ, ರಾತ್ರಿವರೆಗೂ ವಿ ಆರ್ ಇನ್ ಟು ಸಮ್ವೇರ್, ಸಮ್ ಕಾರ್ನರ್, ಸಮ್ ಕೈಂಡ್ ಆಫ್ ಎ ಡಿಜಿಟಲ್ ವರ್ಲ್ಡಲ್ಲಿ ನಾವಿದ್ದೇ ಇರ್ತೀವಿ. ಆ್ಯಂಡ್ ಈವನ್ ಇನ್ ದ ರೂರಲ್ ಏರಿಯಾದಲ್ಲಿ ಇವತ್ತು ಎಲ್ಲ ಕಡೆ ಸ್ಕ್ಯಾನರ್ ಬಂದಿದೆ. ಆ್ಯಂಡ್ ಯೂಸ್ ಮಾಡಲಿ ಬಿಡಲಿ, ಸೊ ಕೈಂಡ್ ಆಫ್ ಎ ಕಂಪಲ್ಸರಿ ಬರ್ತಾ ಇದೆ.
ಸೊ ನಮಗೆ ಅವಶ್ಯಕತೆ ಇದೆಯೋ ಇಲ್ಲ ಅನ್ನೋ ಗೊತ್ತಿಲ್ಲ, ಬಟ್ ವ್ಯವಸ್ಥೆ ನಮ್ಮನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಅಥವಾ ಡಿಜಿಟಲ್ ಮಾಧ್ಯಮದಲ್ಲಿ ಕೂರಿಸ್ತಾ ಇದೆ ಅಂತ ಅನ್ಸುತ್ತೆ. ಸೋಷಿಯಲ್ ಮೀಡಿಯಾ ಆದ್ಮೇಲೆ ಲೈಫ್ ಫುಲ್ ಚೇಂಜ್ ಆಗಿದೆ, ಲೈಫ್ ಸ್ಟೈಲ್ ಫುಲ್ ಚೇಂಜ್ ಆಗಿದೆ. ಕರೆಕ್ಟ್. ಸೋಷಿಯಲ್ ಮೀಡಿಯಾ ಆದ್ಮೇಲೆ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಐ ಮೀನ್ ಮೇ ಬಿ ಬೆಟರ್ ಕಮ್ಯುನಿಕೇಶನ್ ಆಗ್ಬೋದು ಅಥವಾ ವ್ಯವಸ್ಥೆ ಸ್ವಲ್ಪ ಈಸಿ ಆಗಿರ್ಬೋದು, ಬಟ್ ಆದ್ರೆ ದಟ್ ಈಸ್ ಆಲ್ಸೋ ಹ್ಯಾವ್ ಲಾಟ್ ಆಫ್ ಸೈಡ್ ಎಫೆಕ್ಟ್ಸ್ ಅಲ್ಲ. ಸರಿ ಐ ಮೀನ್ ದ ಪೀಪಲ್ ಬಿಕಮ್ ಸೊ ವೆನ್ ಅದರ್ ಪಾರ್ಟ್ ನೋಡಿದ್ರೆ ಬಿಕಮ್ ಮೋರ್ ಲೇಜಿ. ಇವತ್ತೇನಾಗಿದೆ ಸರ್, 25 rupees of ice cream we are going to order on the Zomato. I mean, can you think about sustainability? ಸರಿ. So you sit and order 25 rupees in the home because I'm easy to pay and everything is accessible. Under the human energy, correct. the environmental concept al noಡಿದಾಗ I don't think so it's a kind of a sustainable way of going ಅಂತ ಅನ್ಸುತ್ತೆ. ಸೊ ಸ್ಪಿರಿಚುಯಾಲಿಟಿ ಹೇಗೆ ನಿಮ್ಮ ಭವಿಷ್ಯವನ್ನು ಸಸ್ಟೈನಬಲ್ ಮಾಡಬಹುದು ಸರ್? ಸ್ಪಿರಿಚುಯಾಲಿಟಿ, again I told you, in a spirituality ಬಂತ ಹೇಳಿದ್ರೆ, I mean whatever we trying to do it, spirituality first of all it's all about your inner journey. So whatever we trying to do it, we trying to take a very conscious actions. First thoughts ಬರ್ತದೆ and again the words, and when you're taking action, so you are thinking more wisely to do that. ಸೊ ಅದು ಸಸ್ಟೈನಬಿಲಿಟಿ ಅಂತಕ್ಕೆ ಬೇಕಂತ ಹೇಳಿದ್ರೆ ನೀವು ಆಲ್ರೆಡಿ ನೋಡಿರ್ಬೋದು, ದ ವರ್ಲ್ಡ್ ಇಸ್ ಫೇಸಿಂಗ್ ಎ ಲಾಟ್ ಆಫ್ ಲೈಕ್ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್, ನ್ಯಾಚುರಲ್ ಇದಾಗ್ತಾ ಇದೆ. ಸೊ ಥಾಟ್ಸ್ ತುಂಬಾ ಇಂಪಾರ್ಟೆಂಟ್, ಆಕ್ಷನ್ ತುಂಬಾ ಇಂಪಾರ್ಟೆಂಟ್ ಸರ್. ಥಾಟ್ಸ್ ಅಂಡ್ ಆಕ್ಷನ್ ತುಂಬಾ ಇಂಪಾರ್ಟೆಂಟ್. Both ಇದರಲ್ಲಿ important. ಸ್ಪಿರಿಚುಯಾಲಿಟಿ ತುಂಬಾ ಮೇಜರ್ ರೋಲ್ ಏನಂತ ಹೇಳಿದ್ರೆ, ಬಿಫೋರ್ ವಿ ಟೇಕಿಂಗ್ ಆಕ್ಷನ್, ಸೊ ವಿ ಟೇಕಿಂಗ್ ಬೇಸ್ಡ್ ಆನ್ ದಟ್. ಈಗ ಸ್ಪಿರಿಚುಯಾಲಿಟಿ ಅಧ್ಯಾತ್ಮ ಅಂತ ಹೇಳಿದ್ರೆ ಬೇಸ್ ಬರದೆ ಫಸ್ಟ್ ಯುವರ್ ಸೆಲ್ಫ್, true love, compassion, peace, humanity. So whenever we taking action, that is our base. ಸರಿ. ಸೊ ಆವಾಗ ಅದು ಮೋಸ್ಟ್ಲಿ ಎನ್ವೈರನ್ಮೆಂಟ್ ಅಥವಾ ಸಸ್ಟೈನಬಿಲಿಟಿಗೆ ಮೇ ಬಿ ಲೆಸ್ಸರ್ ಇದು ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸರಿ ಸರ್. ಸೊ ನೀವು ಹೇಳ್ತೀರಾ ದಟ್ ರಿಲಿಜನ್ ಡಿವೈಡ್ಸ್ ಮಾಡುತ್ತೆ ಬಟ್ ಸ್ಪಿರಿಚುಯಾಲಿಟಿ ಯುನೈಟ್ ಮಾಡುತ್ತೆ. ಓಕೆ, ಅದಕ್ಕೆ ಕಾರಣ ಏನು ಸರ್? ನೀವು ನೋಡ್ತಾ ಇರ್ಬೋದು ಇವತ್ತು, ಐ ಮೀನ್ ರಿಲಿಜಿಯಸ್ ಐ ಥಿಂಕ್, ಅಂಡ್ ದೆರ್ ಈಸ್ ಸಮ್ ಸಿಸ್ಟಮ್ಸ್, ಸಮ್ ಪೀಪಲ್ ದೇ ಜಸ್ಟ್ ಕಂಪ್ಲೀಟ್ಲಿ ಬ್ಲೈಂಡ್ಲಿ ಫಾಲೋಯಿಂಗ್ ಇದನ್ನ ರಿಲಿಜಿಯನ್. ಸೊ ಸ್ಪಿರಿಚುಯಾಲಿಟಿ, ರಿಲಿಜಿಯನ್ ಇಟ್ಸ್ ಅ ವಂಡರ್ಫುಲ್ ಥಿಂಗ್. ಸಿ ದ ಸ್ಪಿರಿಚುವಲ್ ಲೀಡರ್ಸ್ ದೇ ಫಾರ್ಮ್ ದ ರಿಲಿಜಿಯನ್ ಅಲ್ವಾ. ಸೊ ಬಿಫೋರ್ ನೀವು ಆನ್ಸಿಸ್ಟರ್ಗೆ ಹೋದ್ರೆ, ಐ ಮೀನ್ ಹೂ ಎವರ್ ದ ಫಾರ್ಮ್ ದ ರಿಲಿಜಿಯನ್, ಸೊ ದೇ ಗೋ ಟು ಕೇವ್, ಏನು ಬುದ್ಧ ಆಗಲಿ ಅಥವಾ ಬಸವಣ್ಣ ಆಗಲಿ, ಸೊ ಇವರೆಲ್ಲ ರಿಲಿಜಿಯನ್ ಫೌಂಡ್ ಔಟ್ ಮಾಡಿದ್ದೇನೆ ಸರಿ ಥ್ರೂ ದ ಸ್ಪಿರಿಚುವಲ್ ಪ್ರಾಕ್ಟೀಸಸ್. ಸೊ ಸ್ಪಿರಿಚುಯಾಲಿಟಿ ದ ಬೇಸೇನೆ. ಸೊ ವಿ ಡೋಂಟ್ ಹ್ಯಾವ್ ಎನಿ ಲೈಕ್ ಲಿಮಿಟೇಷನ್ಸ್. ವಿ ಆರ್ ಹ್ಯೂಮನ್ ಬೀಯಿಂಗ್ಸ್, ಸರಿ. ವಿ ಆರ್ ಪಾರ್ಟ್ ಇನ್ ದಿಸ್ ಮದರ್ ಅರ್ತ್. ಸೊ ವಿ ಆರ್ ಪಾರ್ಟ್. ಸೊ ನಂಗೆ ಅರ್ಥ ಆಗ್ತದೆ, ಫಾರ್ ದ ಸಿಸ್ಟಮ್ ವಿ ನೀಡ್ ಟು ಆರ್ಗನೈಸ್ ಸಮಥಿಂಗ್. ಸೊ ದಟ್ಸ್ ವೈ ವಿ ಆರ್ ಸಪ್ರೇಟೆಡ್, ಲೈಕ್ ಕಾಂಟಿನೆಂಟ್, ಈ ಜಾಗ ನಮ್ದು, ಈ ರೀತಿ. But nowadays the religious is something like it's making us to separate, no? So ನಮ್ಮನ್ನ ಸಪ್ರೇಟ್ ಮಾಡ್ತಾ ಇದೆ, ಹ್ಯುಮ್ಯಾನಿಟಿನ ಸಪ್ರೇಟ್ ಮಾಡ್ತಾ ಇದೆ. ಸೊ ಐ ಥಿಂಕ್ ಯು ಸೀನ್ ದ ವರ್ಲ್ಡ್ ಇಸ್ ಬಿಕಮ್ ಮೋರ್, ಎಲ್ಲಿ ನೋಡಿದ್ರು ವಾರ್ ಆಗ್ತಾ ಇದೆ, ಅಗ್ರೆಸಿವ್ ಆಗಿದೆ. ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ವಿ ಸೋ ಮಚ್ ಫಾರ್ವರ್ಡ್ ದಟ್ ವಿ ಕಿಲ್ ಎನಿ ಒನ್. ನಾವೆಲ್ಲಿ ಕೂತ್ಕೊಂಡು ಬೇಕಾದ್ರೆ ಯಾರನ್ನ ಬೇಕಾದ್ರೂ ವಿತ್ ಒನ್ ಸಿಂಗಲ್ ಶಾರ್ಟ್ ಏನಾದ್ರು ಬಾಂಬ್ ಹಾಕ್ಬೋದು. ಈ ರೀತಿ ಎಲ್ಲ ಆಗ್ತಾ ಇರೋದ್ರಿಂದ ಐ ಥಿಂಕ್ ಸೊ ದ ವರ್ಲ್ಡ್ ಶುಡ್ ಥಿಂಕ್ ವೆರಿ ಸೀರಿಯಸ್ಲಿ, ದಿಸ್ ಇಸ್ ದ ಟೈಮ್. ಸೊ ನಿಮ್ಮ ಸ್ಪಿರಿಚುವಲ್ ಅಲ್ಲಿ ನಿಮ್ಮ ಮೆಂಟರ್ ಯಾರು ಸರ್? ನನ್ನ ಮೆಂಟರ್ ಪರ್ಟಿಕ್ಯುಲರ್ ಆಗಿ ಒಬ್ಬರಂತೇನಿಲ್ಲ. ಬಿಕಾಸ್ ನಂದು ಫಸ್ಟ್ ಆಫ್ ಆಲ್ ಪರ್ಟಿಕ್ಯುಲರ್ ಮೆಂಟರ್ ಅಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ನನಗೆ ಆದಂತಹ ಕೆಲವೊಂದು ಘಟನೆಗಳೇ ನನಗೆ, ಬಿಕಾಸ್ ಐ ಸ್ಟ್ರಗಲ್ ಲಾಟ್, ಮೀ ಅಂಡ್ ಮೈ ಫ್ಯಾಮಿಲಿ ವಿ ಸ್ಟ್ರಗಲ್ ಲಾಟ್. ಅವತ್ತೇ ಕೂಡ ಒಂದು ಇಗ್ನೈಟ್ ಇತ್ತು ಸ್ಪಿರಿಚುವಲ್ ಅಧ್ಯಾತ್ಮದ ವಿಚಾರದಲ್ಲಿ. ಅಂಡ್ ಬಟ್ ಅವತ್ತು ಪ್ಲಾಟ್ಫಾರ್ಮ್ ಇರಲಿಲ್ಲ, ಅಂಡ್ ವಿ ಡೋಂಟ್ ಹ್ಯಾವ್ ಕರೇಜ್ ಟು ಆಸ್ಕ್ ದೆಮ್ ವಾಟ್ ಈಸ್ ಅ ರೈಟ್ ಆರ್ ರಾಂಗ್. ಬಿಕಾಸ್ ನಮಗೆ ರೂರಲ್ ಏರಿಯಾದಲ್ಲಿ ವಿ ಜಸ್ಟ್ ಇನ್ ಸಮ್ ಕಾರ್ನರ್ಸ್ ನಾವು ಹಾಗೆ ಹೇಗೆ ಬ್ಲೈಂಡ್ಲಿ ಫಾಲೋ ಮಾಡ್ತಿದ್ದೋ. ಸೊ ದಟ್ ಈಸ್ ಮೈ ಫಸ್ಟ್ ಥಿಂಗ್. ಅಂಡ್ ಅದಾದ್ಮೇಲೆ ನನ್ನ ಈ ಜರ್ನಿಯಲ್ಲಿ ಐ ಮೆಟ್ ಲಾಟ್ ಆಫ್ ಇನ್ಸ್ಪಿರೇಷನಲ್ ಟೀಚರ್ಸ್, ಆಧ್ಯಾತ್ಮ ಗುರುಗಳು. ನಮ್ಮ ಗುರುಗಳೊಬ್ರು ಜೆಫ್ ಕ್ರಾಬ್ ಅಂತ ಇದ್ದಾರೆ, ಅವರು ಸೌತ್ ಅಮೆರಿಕಾದಲ್ಲಿದ್ದಾರೆ, ಈಸ್ ಇನ್ ಅಮೆಝಾನ್ ಫಾರೆಸ್ಟ್. ಸೊ ಇವನ್ ಐ ವೆಂಟ್ ದೇರ್, ಅಲ್ಲೂ ಕೂಡ ನಾನು ಅಮೆಝಾನ್ ಫಾರೆಸ್ಟಲ್ಲಿ 1 ತಿಂಗಳು ಇದ್ದೆ. ಐ ಮೀನ್ ಸ್ಪೆಂಡ್ ವಿತ್ ಇನ್ ಸಿಮ್ ಟೈಮ್, ಐ ಸ್ಪೆಂಡ್ ಲಾಟ್ ಆಫ್ ಟೈಮ್. ಈ ಒಂದು ರಿಸರ್ಚಲ್ಲಿ ನಂದು ಒಂದು 20 ವರ್ಷದ ರಿಸರ್ಚಲ್ಲಿ ಐ ಫೈಂಡ್ ಸಮಥಿಂಗ್, ಅದನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಹೇಳಿ ನಮ್ಮ ಊರಲ್ಲೇ ಒಂದು ಸ್ಮಾಲ್ ಫಾರ್ಮ್ ಸೆಟಪ್ ಮಾಡಿ,
ಸೊ ಅಲ್ಲಿ ನಂದ ಆದಂಥ ಒಂದು ಐ ಡು ಹ್ಯಾವ್ ಎ ಸ್ಮಾಲ್ ಸೆಟ್ ಆಫ್ ಸ್ಕಿಲ್ಸ್. ಸರಿ. ಸೊ ಅದನ್ನೆಲ್ಲ ಕಂಬೈನ್ ಮಾಡಿ ಒಂದು ಹೀಲಿಂಗ್ ಸೆಂಟರ್ ಅಂತ ಕಾನ್ಸೆಪ್ಟ್ ಇಟ್ಟು ದಿ ಎಕೋ ರಿಟ್ರೀಟ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಅದನ್ನ ಮಾಡ್ತಾರೆ. ಮೆಟ್ರೋ ಸಿಟಿ ಮತ್ತು ರೂರಲ್ ಏರಿಯಾ ನಿಮ್ಮ ಡೇ ಟು ಡೇ ರೂಟೀನ್ ಹೇಗೆ ಇರುತ್ತೆ ಸರ್? ಮೆಟ್ರೋ ಸಿಟಿ ಅಗೇನ್ ಅಲ್ಲಿಗೂ ತುಂಬ ಕಂಪ್ಯಾರಿಸನ್ ಮಾಡೋಕ್ಕೆ ಆಗಲ್ಲ. ಫಸ್ಟ್ ಆಫ್ ಆಲ್ ವಿ ಡೋಂಟ್ ಹ್ಯಾವ್ ಎನಿ ಟ್ರಾಫಿಕ್ ಸರಿ. ಹಳ್ಳಿಯಲ್ಲಿ, ಅಂಡ್ ಎನ್ವೈರನ್ಮೆಂಟಲ್ ತುಂಬ ಚೆನ್ನಾಗಿದೆ. ಇವಾಗ ಅಲ್ಲೂ ಕೂಡ ಸ್ವಲ್ಪ ಡಿಜಿಟಲ್ ಆಗ್ತಾ ಇದೆ ಸರ್. ಈವನ್ ವಿ ಗೆಟ್ ಅಮೆಝಾನ್, ಫ್ಲಿಪ್ಕಾರ್ಟ್ ಅಂಡ್ ಎವ್ರಿಥಿಂಗ್, ಇವನ್ ಅದು ಕೂಡ ರೂರಲ್ ಬಂದ್ಬಿಟ್ಟಿದೆ ಇವಾಗ. ಸೊ ಐ ಹೋಪ್ ಇನ್ನು ರೂರಲ್ ಹಾಗೆ ಉಳ್ಕೊಳ್ಳಿ ಅನ್ನೋ ಒಂದು ಆಸೆ ಇದೆ. ಬಿಕಾಸ್ ಇಟ್ಸ್ ಪರ್ಸನಲಿ ಐ ಡೋಂಟ್ ಟು ಸಿ ರೂರಲ್ಲೂ ಕೂಡ ಈ ಸಿಟಿ ಥರ ಅರ್ಬನ್ ಏರಿಯಾ ಥರ ಆಗಬಾರ್ದು ಅಂತ ಅನಿಸುತ್ತೆ. ಇಷ್ಟು ಫಾಸ್ಟ್ ಲೈಫು ಅಷ್ಟು ಒಳ್ಳೇದಲ್ಲ ಅಂತ ಅನಿಸುತ್ತೆ. ಎಲ್ಲರೂ ಒಂದು ಥಾಟ್ ಇದೆ, ಅಲ್ಲಿ ಗೋ ಸ್ಲೋ ಡೌನ್. ಸರಿ. ಅಲ್ಲಿ ಗೋ ಸ್ಲೋ ಡೌನ್. ಅಲ್ಲಿ ಇವಾಗಲೂ ಕೂಡ ನಾವು ಕಾಫಿ ಕಟ್ಟೆ ನೋಡ್ತೀವಿ. ಇಟ್ಸ್ ವೆರಿ ಹಾರ್ಡ್ ಟು ಸೀನ್ ಇನ್ನಿಂದ ಏನು ಆ ಸಿಟಿಯಲ್ಲಿ ನೋಡೋದಕ್ಕೆ ಕಷ್ಟ ಆಗ್ತದೆ. ಈ ಹಳ್ಳಿಲಿ ಕೂತ್ಕೊಂಡು ಜಗ್ಲಿಲ್ಲಿ ಮಾತಾಡೋಂಥದ್ದು, ಕಾಫಿ ಕಟ್ಟೆಯಲ್ಲಿ ಕಾಲ ಕಳೆಯುವಂಥದ್ದು ಅದು ಇವಾಗಲೂ ಕೆಲವೊಂದು ಕಡೆ ಇದೆ. ಬಟ್ ಬರ್ತಾ ಬರ್ತಾ ಅದನ್ನು ಕೂಡ ಏನಾದರೂ ಇದಾಗುತ್ತೆನಾ. ಬಟ್ ಅಂದರೆ ಇವತ್ತು ಆಲ್ರೆಡಿ ಎಫೆಕ್ಟ್ ಆಗಿದೆ. ಸರಿ. ಸೊ ಈವನ್ ಹಳ್ಳಿಲೂ ಕೂಡ ಜನ ಇವತ್ತು ಕೂತು ರೀಲ್ ನೋಡ್ಸ್ದಂಗಾಗಿದೆ. ಜನ ರೀಲ್ಸ್ ಮಾಡ್ತಾ ಇದ್ದಾರೆ. ಈವನ್ ದಟ್ ಸೋಷಿಯಲ್ ಮೀಡಿಯಾ ಎಫೆಕ್ಟ್ ಫಾರ್ ರೂರಲ್ ಆಲ್ಸೋ. ದಟ್ ಈಸ್ ಲಿಟಲ್ ಸ್ಯಾಡ್ ಥಿಂಗ್ ಸರ್. ಸೊ ನೇಚರ್ ಜೊತೆ ರೀಕನೆಕ್ಟ್ ಆಗಿದರೆ ನಮ್ಮ ಮೈಂಡ್ ಮತ್ತು ಸ್ಪಿರಿಟ್ ಹೇಗೆ ಹೀಲ್ ಆಗುತ್ತೆ ಸರ್? ಲವ್ ಫಸ್ಟ್ ಆಫ್ ಆಲ್ ವಿ ಆರ್ ಫ್ರಮ್ ನೇಚರ್. ನಾವು ಬಂದಿರೋದೇ ಪ್ರಕೃತಿಯಿಂದ. ಈ ಮಧ್ಯೆ ಒಂದು 500,000 ವರ್ಷದಿಂದ ನಮಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಜಾಸ್ತಿ ಬೆಳೆದಿದೆ. ಇದು ಬೆಳೀತಾ ಬೆಳೀತಾ ನಾವು ಅದ್ರ ಜೊತೆ ಪಾರ್ಟ್ ಅನ್ನೋದನ್ನ ಮರ್ತೋಗಿದ್ದೀವಿ ನಾವು, ಆ ಸೈನ್ಸ್ ಆ ನೇಚರ್ ಜೊತೆ. ಸೊ ಇದರಲ್ಲಿ ಆ ನೇಚರ್ ಜೊತೆ ನಾವಿದಾಗ ಈವನ್ ಸೈನ್ಸ್ ಆಲ್ಸೋ ಪ್ರೂವ್ ದಟ್ ವೆನ್ ಯು ಸ್ಪೆಂಡ್ ಟೈಮ್ ವಿತ್ ಗ್ರೀನ್ ಅಂಡ್ ಹಸಿರು ನೀರ್ ಜೊತೆ ಇಟ್ಸ್ ಅ ಕೈಂಡ್ ಆಫ್ ಆಂಟಿ ಡಿಪ್ರೆಷನ್. ಸೊ ನಮ್ಮದು ಮತ್ತು ನೇಚರ್ ಜೊತೆ ಸಂಬಂಧನ ನಾವು ಇವಾಗ ಎಲ್ಲಿ ಒಂದೊಂದು ಎಕ್ಸಿಬಿಷನಲ್ಲಿ ಅಥವಾ ಎಲ್ಲರೂ ಒಂದು ಟ್ರಿಪ್ಪಲ್ಲಿ ಮಾತ್ರ ನೋಡೋ ಥರ ಆಗಿದೆ. ಬಟ್ ಅವರ್ ರಿಯಾಲಿಟಿ, ಅವರ್ ಆನ್ಸಿಸ್ಟರ್ಸ್, ನಮ್ಮ ಮೂಲ ಎಲ್ಲನೂ ಬಂದಿರೋದು ನೇಚರಿಂದಲ್ಲ ಸರ್. ವಿ ಆರ್ ಪಾರ್ಟ್ ಇನ್ ದಟ್ ನೇಚರ್. ಈ ಒಂದು ಎಕೋಸಿಸ್ಟಮಲ್ಲಿ ನಾವೊಂದು ನೇಚರ್. ಸೊ ಅದ್ರ ಜೊತೆ ನಾವು ಕನೆಕ್ಟ್ ಆದಾಗ ಐ ಥಿಂಕ್ ಅವರ್ ಬಾಡಿ ಆ್ಯಂಡ್ ಮೈಂಡ್ ಆ್ಯಂಡ್ ಸ್ಪಿರಿಟ್ ನಾರ್ಮಲಿ ಸ್ಟಾರ್ಟ್ ಟು ಹೀಲ್ ನ್ಯಾಚುರಲಿ. ಸೊ ಕಾನ್ಷಿಯಸ್ ಲಿವಿಂಗ್ ಅಂದರೆ ಡೈಲಿ ಲೈಫ್ನಲ್ಲಿ ಏನು ಸರ್? ಕಾನ್ಷಿಯಸ್ ಲಿವಿಂಗ್ ಇಟ್ಸ್ ಸಮಥಿಂಗ್ ವೇರ್ ವಿ ಟೇಕಿಂಗ್ ಆ್ಯಕ್ಷನ್. ಅದು ನಾವು ತುಂಬ ಯೋಚನೆ ಮಾಡ್ತೀವಿ ಕಾನ್ಷಿಯಸ್ ಆ್ಯಕ್ಷನ್ ತೊಗೊಬೇಕಾದ್ರೆ. ವಿ ಥಿಂಕ್ ಟ್ವೈಸ್. ಮೋರ್ ಕ್ಲಾರಿಟಿ ಇರುತ್ತೆ ನಿಮಗೆ, ಮೆಂಟಲ್ ಕ್ಲಾರಿಟಿ ಜಾಸ್ತಿ ಇರುತ್ತೆ ಅದರಲ್ಲಿ. ಆ್ಯಂಡ್ ಇಟ್ಸ್ ಅ ಪೀಸ್. ಆ್ಯಂಡ್ ವೆರ್ ಆರ್ ವಿ ಟೇಕಿಂಗ್ ದಟ್ ಹಾರ್ಮೋನಿ, ಲವ್, ಕಂಪ್ಯಾಷನ್, ದಟ್ ಈಸ್ ಅವರ್ ಪೇಸ್. ಅದರಿಂದ ನಾವು ಕಾನ್ಷಿಯಸ್ ಥಾಟ್ಸ್ನ ಆಗಲಿ ಅಥವಾ ಯೋಚನೆ ಆಗಲಿ ಮುಂದೆ ಮಾಡ್ಬೋದು ಅನ್ನೋದು. ಸೊ ಹೋಲಿಸ್ಟಿಕ್ ವೆಲ್ನೆಸ್ ಅಂದರೆ ಏನು ಮತ್ತು ಇದು ವರ್ಲ್ಡ್ ವೈಡ್ ಯಾಕೆ ಟ್ರೆಂಡ್ ಆಗಿದೆ? ಹಾಲಿಸ್ಟಿಕ್ ವೆಲ್ನೆಸ್ ಅಂದರೆ ಇದು ನಾಟ್ ಒನ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಫಾರ್ ಎಕ್ಸಾಂಪಲ್, ಇಫ್ ಐ ಹ್ಯಾವ್ ಅ ನೀ ಪೇನ್, ಸೊ ಹಾಲಿಸ್ಟಿಕ್ ವೆಲ್ನೆಸ್ ಇಸ್ ನಾಟ್ ಸಮಥಿಂಗ್ ಅಬೌಟ್ ನೀ ಪೇನ್. ಇಟ್ಸ್ ಸಮಥಿಂಗ್, ಇಟ್ಸ್ ಲುಕ್ ಅವರ್ ಓವರ್ ಆಲ್. ಸೊ ಕಂಪ್ಲೀಟ್ ನಮ್ಮ ಇಡೀ ವ್ಯಕ್ತಿತ್ವ ಬೆಳವಣಿಗೆ ಅಂತ ಹೇಳ್ತೀವಿ. ಸೊ ಯುವರ್ ಪರ್ಸನಾಲಿಟಿ ಡೆವಲಪ್ಮೆಂಟ್, ಯುವರ್ ಮೆಂಟಲಿ, ಫಿಸಿಕಲಿ, ಎಮೋಷನಲಿ, ಸೋಷಿಯಲಿ, ಈ ರೀತಿ ಒಂದು ಕನೆಕ್ಟನ್ನು ಹಾಲಿಸ್ಟಿಕ್ ವೆಲ್ನೆಸ್ ಮಾಡುತ್ತೆ. ಸೊ ಈ ಯೋಗ, ಧ್ಯಾನ ಅಥವಾ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್, ಇದೆಲ್ಲ ಇದಕ್ಕೆ ಟೂಲ್ಸ್ಗಳು ನಿಮಗೆ ಈ ರೀತಿ ಕನೆಕ್ಟನ್ನು ಕೊಡೋದಕ್ಕೆ ಅಂತ. ಬಟ್ ಫಾರ್ ಎ ಶಾರ್ಟರ್ ಡ್ಯೂರೇಷನ್, ಲೈಕ್ ಹೌ ಸಂಬಡಿ ವಿಲ್ ಗೆಟ್ ಮೈಂಡ್ಫುಲ್ನೆಸ್ ಇನ್ ರಿಟ್ರೀಟ್ ಸೆಂಟರ್ಸ್? ಫಾರ್ ಶಾರ್ಟರ್ ಯು ಕ್ಯಾನ್ ಡೆಫಿನೆಟ್ಲಿ ಫೀಲ್ ಸಮಥಿಂಗ್. ಬಟ್ ಆದರೆ ಇದರಲ್ಲಿ ಏನಾದರೂ ನೀವು ನಿಜವಾಗ್ಲೂ ಈ ಒಂದು ಲೈಫ್ ಸ್ಟೈಲ್ನ ಚೇಂಜ್ ಮಾಡಬೇಕಂದ್ರೆ ಇಟ್ ವಿಲ್ ಟೇಕ್ ಸಮ್ ಟೈಮ್ ಸರ್. ಬಿಕಾಸ್ ನಮ್ಮ ಲೈಫನ್ನ ಇವಾಗ ಒಂದು ಡಿಜಿಟಲ್ ಮಾಧ್ಯಮ ಕೊಟ್ಬಿಟ್ಟಿದ್ದೀವಿ. ಸೊ ಅದರಿಂದ ಹೊರಗೆ ಬರೋದಕ್ಕೆ ದಿಸ್ ಇಸ್ ಟು ಕಾಂಪಿಟೇಷನ್. ನಿಮಗೆ ಸೋಷಿಯಲ್ ಮೀಡಿಯಾ ಬಿಡಲ್ಲ ನಿಮ್ಮನ್ನು ಅಷ್ಟು ಈಸಿಯಾಗಿ. ಸೊ ಐ ಥಿಂಕ್ ಸ್ಟೆಪ್ ಬೈ ಸ್ಟೆಪ್. ಸೊ ಇಫ್ ಯು ಸ್ಟಾರ್ಟ್ ಇನ್ ದ ಮಾರ್ನಿಂಗ್, ಸೊ ಅಟ್ ಲೀಸ್ಟ್ ಯು ಸ್ಟಾರ್ಟ್ ಟು ಸೇ ಗ್ರ್ಯಾಟಿಟ್ಯೂಡ್ ಆರ್ ಸೂರ್ಯ ನಮಸ್ಕಾರ, ಆರ್ ಯು ಟೇಕಿಂಗ್ ಎ ಡೀಪ್ ಬ್ರೀತ್. ಈ ರೀತಿ ಸಣ್ಣ ಪುಟ್ಟ ಪ್ರಾಕ್ಟೀಸ್ಗಳು ನಿಮಗೆ ಇಟ್ ಹೆಲ್ಪ್ಸ್ ಯು ಕನೆಕ್ಟ್ ಬ್ಯಾಕ್ ಟು ಯುವರ್ ಸೆಲ್ಫ್ ಫಸ್ಟ್. And then it's slowly it gives you clarity about who. Then you start to think about who you are. So that will connect back to the nature ultimately one day. Oh wow. So retreat run ಮಾಡಲ್ಲ ಸರ್, ಕಷ್ಟ ಪಾರ್ಟ್ ಏನು? The first thing, it's trying to convince people who is spending time with yourself. For example, ಏನಂತ ಹೇಳಿದ್ರೆ,
ಸೊ ನಾವು ಹೇಗೆ ಟ್ರೈನ್ ಆಗ್ತಾ ಇದೀವಿ ಅಂತ ಹೇಳಿದ್ರೆ ದ ಹೋಲ್ ಲೈಫ್ ಐ ಟ್ರೈ ಟು ಸ್ಪೆಂಡ್ ದ ಟೈಮ್ ವಿತ್ ಮೈ ವರ್ಕ್ ಆರ್ ಫ್ಯಾಮಿಲಿ ಆರ್ ಸಮಥಿಂಗ್ ಫ್ರಮ್ ದ ಮಾರ್ನಿಂಗ್ ಟು ಈವ್ನಿಂಗ್ ಅಲ್ವಾ. ಸೊ ವೆನ್ ವಿ ಟ್ರೈನ್ ಟು ಕನ್ವಿನ್ಸ್ ದೆಮ್ that today you just be silence, then today you just be with yourself, that is the hardest thing when we run the retreat. I mean, I need to convince them, to explain them why we doing this. Sometimes ಒಂದೊಂದ್ಸರಿ ಬೇಜಾರಾಗ್ತದೆ ನೋಡಿ, ನಾವು ನಮ್ಮ ಜೊತೆ ಸಮಯ ಕಳೆಯೋದಕ್ಕೆ ನಮಗೆ ತುಂಬಾನೇ ಕಷ್ಟ ಆಗ್ತದೆ. ಈ ಪಾಡ್ಕಾಸ್ಟ್ ಗಿವಿಂಗ್ ಮಿ ದಿಸ್ ಸ್ಪೇಸ್, ನಾನು ವಿತ್ ಮೀ ರೈಟ್ ನೌ. ಅದೇ ಐ ಮೀನ್ ವಿ ಹ್ಯಾವ್ ಎ ವರ್ಕ್. ಸಿ ಫಾರ್ ಎಕ್ಸಾಂಪಲ್ ವಿ ಆರ್ ಬಿಸಿ. ಇವಾಗ ನಿಮಗೆ ಕಂಪ್ಲೀಟ್ ವರ್ಕ್ ಇದ್ದಾಗ ದೆನ್ ಡೆಫಿನೆಟ್ಲಿ ಅವರ್ ಮೈಂಡ್ ಹ್ಯಾಸ್ ಟು ಡೂ ಸಮಥಿಂಗ್. ಬಟ್ ವೆನ್ ವಿ ಸೇ ನೋ, ದ ಮೈಂಡ್ ಡೋಂಟ್ ಡೂ ಎನಿಥಿಂಗ್, ಜಸ್ಟ್ ಸ್ಟೇ ಸ್ಟಿಲ್, just focus on breathe, go inside. That is the hardest part, sir. Doing work is something different. But anybody can do. Anybody can do it. See, that we are training to do something work. See, our education system trying to help you something, we have to we are making to work. ಬಟ್ ಈ ಒಂದು ಸ್ಪಿರಿಚುವಲ್ ಜರ್ನಿಲಿ ವಾಟ್ ವಿ ಯೂಸ್ ಟು ಸೇ, ನೋ, ನಿನ್ನ ಜೊತೆ ನೀನು ಇರು. ಐ ಮೀನ್ ಜಸ್ಟ್ ಟ್ರೈಂಗ್ ಟು ಸ್ಪೆಂಡ್ ಟೈಮ್ ವಿತ್ ಯುವರ್ ಓನ್ ಸೆಲ್ಫ್. ದಟ್ ಈಸ್ ದ ಹಾರ್ಡೆಸ್ಟ್ ಪಾರ್ಟ್. I can spend time with my wife or family, friends or work or something. And when it comes to really matter, people start to feel struggle. ಇವಾಗ 7 ದಿನ ಪ್ರೋಗ್ರಾಮಲ್ಲಿ ಸೊ ಕೆಲವೊಬ್ರು ನಮ್ಮಲ್ಲಿ ಆಗೋದೇ ಇಲ್ಲ. 2 ದಿನ 3 ದಿನಕ್ಕೇನೆ ಐ ಆಮ್ ಟೈರ್ಡ್, ಐ ಕಾಂಟ್ ಬಿ ವಿತ್ ಮೈ ಓನ್ ಸೆಲ್ಫ್. ದಿಸ್ ಇಸ್, ಐ ಥಿಂಕ್ ದ ಪೀಪಲ್ ಶುಡ್ ಥಿಂಕ್ ರಿಯಲಿ ಸೀರಿಯಸ್ಲಿ ಅಲ್ಲ ಸರ್. ಸೊ ನಾನು ನಿನ್ನೆ ಒಂದು ರೀಲ್ ನೋಡಿದ್ದೀನಿ ಸದ್ಗುರುಗೆ. ಸೊ ಹಿ ವಾಸ್ ಸೇಯಿಂಗ್ ದಟ್ I will give you food, I will give you home, everything, whatever you wanted. But you need to sit and you need to enjoy the meditation. Can you do it? Nobody is saying we will do it. Okay. Everybody wants to go for money, for a struggle, anything they want. That is not meant for them. They are doing that. Okay. See, that's how I think we're trying. See, for example, once you finish the education, we're trying to do something for the work. So I need to earn money, I need to settle, I need to become more successful. ನಮ್ಮ ಮೈಂಡ್ಸೆಟ್ ಏನಿದೆ, ನಮ್ಮ ಎಜುಕೇಷನ್ ಮಾಡಬೇಕಾದ್ರೆ, ಸೊ ಸಕ್ಸಸ್ಫುಲ್ ಅನ್ನೋದಕ್ಕೆ ಒಂದು ಕರೆಕ್ಟ್ ಮೆಜರ್ಮೆಂಟ್ ಇಲ್ಲ. ಸೊ ಸಕ್ಸಸ್ಫುಲ್ ಮೀನ್ ಟು ಸೇ ನಾನೇನಾದರೂ ಅರ್ನ್ ಮಾಡಿದ್ರೆ, ಅಥವಾ ವೆನ್ ಐ ಬಿಕಮ್ ಕೈಂಡ್ ಆಫ್ ಎ CEO, ಕೈಂಡ್ ಆಫ್ ಎ ಸಮಥಿಂಗ್ ಐ ಫೌಂಡ್ ಇಟ್. ಸೊ ದಟ್ ಈಸ್ ವಿ ಆರ್ ಫೈಂಡಿಂಗ್. ಆ ಮೆಜರ್ಮೆಂಟೇ ನಮಗೆ ಕರೆಕ್ಟಾಗಿ ಗೊತ್ತಾಗಿಲ್ಲ. ನಮ್ಗೆ ಅದು ಯಾರನ್ನೂ ಕರೆಕ್ಟಾಗಿ ಗೈಡ್ ಮಾಡ್ತಾ ಇಲ್ಲ. ನಿಮ್ಮ ಕಣ್ಣಲ್ಲಿ ಡೆಫಿನೇಷನ್ ಆಫ್ ಸಕ್ಸಸ್ ಏನು ಸರ್? ಸಕ್ಸಸ್ ಅಂದ್ರೆ ಐ ಥಿಂಕ್ ಕೈಂಡ್ ಆಫ್ ಎ ಸೆಲ್ಫ್ ಸ್ಯಾಟಿಸ್ಫೈಡ್. ಸೊ ವಾಟ್ ಯು ಹ್ಯಾವ್ ದಟ್, ಫಸ್ಟ್ ಯು ನೀಡ್ ಟು ಬಿ ಫೀಲ್ ಹ್ಯಾಪಿ ಫಾರ್ ದಟ್ ವಾಟ್ ಯು ಆರ್. That's it. Where you are. I think that's a kind of a successful. It doesn't mean you try ಮಾಡಬೇಡ ಅಂತ ಹೇಳ್ತಾ ಇಲ್ಲ. But first at least something, be happy for that what you are. That is a kind of a success. ಸರಿ, ಖಂಡಿತ ಸರ್. ಕೆಲವರು ಹೀಲಿಂಗ್ ಅಥವಾ ಬ್ರೇಕ್ ತಗೊಳ್ಳೋದು ವೇಸ್ಟ್ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ. ಯಾಕೆ ಸರ್? ವೇಸ್ಟ್ ಅಂತ ಹೇಳೋಕ್ಕಾಗಲ್ಲ ನಾವು ಅದನ್ನು. ಸೊ ಹ್ಯೂಮನ್ ಅಂತ ಹೇಳಿದ್ರೆ ಅದು ಬ್ರೇಕ್ ಬೇಕೇ ಬೇಕು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಸೊ ನಮಗೆ ಲೈಫ್ ಇರೋದೇ ಮಾರ್ನಿಂಗ್ ಟು ಈವ್ನಿಂಗ್. ಫಾರ್ ಎಕ್ಸಾಂಪಲ್ 6:30 our life is done. Because that is how our ecosystem. ಹೌದು. When the sunrise come up, our day started. 4:30, 5:30. ಬೆಳಗ್ಗೆ. So ಬೆಳಿಗ್ಗೆ when the sun goes down, so our life should turn off our lights, go back to sleep. ಇದು ನಮ್ದು ಒಂದು ನಾರ್ಮಲ್ ರೊಟೀನ್ ಬೇಸ್ಡ್ ಆನ್ ದ ನೇಚರ್. ನಮ್ಮನ್ನ ಕ್ರಿಯೇಷನ್ ಕೊಟ್ಟಿರ್ತಕ್ಕಂಥ ಆ ನೇಚರ್ದಲ್ಲಿ ಒಂದು ಅರ್ಥ. But what we creating now, so a lot of people are starting the day itself in the once the light switch on. ಸರಿ ಸರಿ. I mean, ಸೂರ್ಯ ಕತ್ಲಾದಾಗಲೇ ಜೀವನ ಸ್ಟಾರ್ಟ್ ಆಗ್ತದೆ. ಈ ರೀತಿ ಲೈಫಲ್ಲಿ ನಾವಿದ್ದೀವಿ. ವಿ ಕಂಪ್ಲೀಟ್ಲಿ ಇಂಟು ಕೈಂಡ್ ಆಫ್ ಈ ಒಂದು ಫಾಸ್ಟ್ ಲೈಫಲ್ಲಿ, ಅಂಡ್ ವಿ ಆರ್ ಇಂಟು ರನ್ನಿಂಗ್ ಬಿಹೈಂಡ್ ಸಕ್ಸಸ್ ಇನ್ ದ ನೇಮ್ ಆಫ್ ಸಕ್ಸಸ್. ಸೊ ನಮಗೆ ಎಲ್ಲಿವರೆಗೂ ಗೊತ್ತೇ ಆಗಲ್ಲ. ಇದು ಸಮ್ವೇರ್ ನಿಮ್ಮನ್ನೆಲ್ಲರೂ ತಗೊಂಡೋಗಿ ಸ್ಟಾಪ್ ಮಾಡೋವರೆಗೂ ಗೊತ್ತೇ ಆಗಲ್ಲ. ಸೊ ದಟ್ಸ್ ವಾಟ್ ವಿ ಆರ್ ಸೇಯಿಂಗ್, ಇಟ್ಸ್ ಅ ಕಾನ್ಷಿಯಸ್ ಲಿವಿಂಗ್ ಅನ್ನೋದು ನಮಗೆ ಅಷ್ಟು ಎಫೆಕ್ಟಿವ್ ಆಗಿ ನಮ್ಗೆ ಅನ್ನಿಸ್ತಾ ಇಲ್ಲ. ಇಟ್ಸ್ ಸಮಥಿಂಗ್ ಲೈಕ್ ವಿ ಆರ್ ಇನ್ ಅ ಕೈಂಡ್ ಆಫ್ ಎ ಶಾಡೋ. ನಮಗೆ ನಿಜವಾದ ರಿಯಾಲಿಟಿ ಅಷ್ಟು ಗೊತ್ತಾಗ್ತಾ ಇಲ್ಲ. ವಿ ಆರ್ ಲಿವಿಂಗ್ ಇನ್ ಎ, ಕೃಷ್ಣ ಹೇಳ್ತಾರೆ, ವಿ ಆರ್ ಲಿವಿಂಗ್ ಇನ್ ಎ ಕೈಂಡ್ ಆಫ್ ಎ ಮಾಯಾ. ಸೊ ಎವ್ರಿಥಿಂಗ್ ಇಸ್ ಅಟ್ಯಾಚ್ಮೆಂಟ್. ವಿ ಅಟ್ಯಾಚ್ ಟು ದಿಸ್ ಡಿಜಿಟಲ್ ವರ್ಲ್ಡ್. ಸೊ ಹೀಗಿದ್ದಾಗ ನಮಗೆ ಆ ರಿಯಾಲಿಟಿ ಗೊತ್ತಾಗಲ್ಲ. ಸೊ ಸರ್, ನಿಮ್ಮ ಫೇವ್ರೆಟ್ ಟೈಮ್ ಫಾರ್ ಮೆಡಿಟೇಷನ್ ಯಾವಾಗ? ಸನ್ಸೆಟ್ ಆರ್ ಸನ್ರೈಸ್? Anything during the day. So anything you feel to be kind of a connecting yourself, anything, anytime Anytime you can do meditation. ಅಂದಿರೋದು
It is not something you sit and do it. So wherever you're there, wherever you, for example, ನಾನೊಂದು ಇಲ್ಲೊಂದು ಕ್ಯೂ ನಿಂತಿದ್ದೀನಿ. So I was in a bus, I was in a traffic somewhere. You're still able to can focus and be aware about your surroundings. That is kind of a mindfulness practice. That leads to the meditation. That's nothing but. ಮೆಡಿಟೇಷನ್ ಅನ್ನೋದು ನಮ್ಮ ಥಾಟ್ ಪ್ರೊಸೆಸ್ನ ಸ್ವಲ್ಪ ಸ್ಲೋ ಮಾಡುತ್ತೆ, ನಮ್ಮ ಥಾಟ್ಸ್ನ ಸ್ಲೋ ಮಾಡುತ್ತೆ. ಈ ಜನರಲ್ ಸೈನ್ಸ್ ಪ್ರಕಾರ ಎವ್ರಿ ಹ್ಯೂಮನ್ ಸಾಮಾನ್ಯವಾಗಿ ಒಂದು 60,000 ಥಾಟ್ಸ್ ಬರ್ತದೆ. ಸರಿ, ಕೆಲವೊಬ್ರಲ್ಲಿ ಜಾಸ್ತಿ ಬರ್ತದೆ, ಕೆಲವೊಬ್ರಲ್ಲಿ ಕಡಿಮೆ ಬರ್ತದೆ. ಐ ಮೀನ್ ಬಟ್ ಇಟ್ಸ್ ಅ ಮೋರ್ ಕಾನ್ಷಿಯಸ್ಲಿ, ಐ ಮೀನ್ ನಾವು ಯೋಚನೆ ಬರ್ತಾ ಬರ್ತಾ ಕಡಿಮೆ ಮಾಡ್ತೀವಿ. ಸೊ ವೆನ್ ಯು ಬಿಕಮ್ ಮೋರ್ ಮಾಸ್ಟರ್ ಇನ್ ದ ಮೆಡಿಟೇಷನ್, ಐ ಮೀನ್ ಯು ಬಿಕಮ್ ಮೋರ್ ಫಿಲ್ಟರ್ ಇನ್ ದಟ್ ಆ ಥಾಟ್ಸ್. ಐ ಮೀನ್ ಕೆಲವೊಂದು ಜಸ್ಟ್ ಪಾಸ್ ಆಗ್ತದೆ, ಸಮ್ ಆಫ್ ದಮ್ ಇಸ್ ಕೈಂಡ್ ಆಫ್ ಜಸ್ಟ್ ಎ ಕ್ರೇಜಿ. ಐ ಮೀನ್ ದ ಮೈಂಡ್ ಈಸ್ ಸೋ ಅಟ್ರಾಕ್ಟ್ ಫಾರ್ ಎವ್ರಿಥಿಂಗ್, ಇಟ್ ವಾಂಟ್ಸ್ ಎವ್ರಿಥಿಂಗ್. ದೇರ್ ಆರ್ ಟೂ ಥಿಂಗ್ಸ್, ವೈಬ್ರೇಷನ್ ಮತ್ತು ಎನರ್ಜಿ. ಓಕೆ, ಸೊ ವೈಬ್ರೇಷನ್ ಮತ್ತು ಎನರ್ಜಿ ಫೀಲ್ಡ್ ಹೇಗೆ ನಮ್ಮ ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲ್ ಹೆಲ್ತ್ಗೆ ಇಫೆಕ್ಟ್ ಮಾಡುತ್ತೆ ಸರ್? ನಿಮಗೆ ಸ್ವಲ್ಪ ಅನುಭವ ಆಗಿರ್ಬೋದು. ಐ ಮೀನ್ ವೆನ್ ವಿ ಆರ್ ಟು ಆಂಗ್ಸೈಟಿ, ವೆನ್ ವಿ ಆರ್ ಟು ಸ್ಟ್ರೆಸ್ ಅಲ್ವಾ, ಯು ಕ್ಯಾನ್ ಡೆಫಿನೆಟ್ಲಿ ಫೀಲ್ ದಟ್ ಚೆಕ್ ಯುವರ್ ಹಾರ್ಟ್ ರೇಟ್, ಯುವರ್ ಬ್ಲಡ್ ಪ್ರೆಷರ್, ಇದೆಲ್ಲ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಆಗೇ ಆಗ್ತದೆ ಯಾವಾಗ ನೀವು ತುಂಬ ಆಂಗ್ಸೈಟಿ ಇರ್ತೀರ. ಆ್ಯಂಡ್ ಮೋಸ್ಟ್ಲಿ ಚೆಕ್ ಯು ಬ್ರೀತ್, ಯು ಬಿಕಮ್ ಮೋರ್ ಶಾಲೋ ಬ್ರೀತ್. ಸೊ ಇದು ನಮ್ಮ ಆರೋಗ್ಯದ ಮೇಲೆ ಖಂಡಿತ ದುಷ್ಪರಿಣಾಮ ಬೀಳುತ್ತೆ. ಈವನ್ ಸೈನ್ಸ್ ಆಲ್ಸೋ ಟೆಲ್ ದಟ್ ವೆನ್ ಯು ರಿಯಲಿ ಪೀಸ್, ವೆನ್ ಯು ರಿಯಲಿ ಮೋರ್ ಕಾನ್ಷಿಯಸ್. ಸೊ ನೀವು ನೋಡಿ, ತುಂಬ ಪೀಸ್ಫುಲ್ಲಾಗಿ ನಾನು ಉಸಿರಾಟ ಮಾಡ್ತಾ ಇರ್ತೀನಿ, ಡೀಪ್ ಉಸಿರಾಟ ಇರುತ್ತೆ, ಯುವರ್ ಹಾರ್ಟ್ ರೇಟ್ ಕಡಿಮೆ ಇರುತ್ತೆ. I mean, that has a very positive impact to our health, our body and mind. The blood circulation in full direction in the body. In the kind of, when you are really stressed, continuous stress work ಇದೆಲ್ಲ ಸರ್, that leads to kind of a depression. When you're really anxiety ಆದಾಗ ನಮ್ಗೆ ಗೊತ್ತಿಲ್ಲದೇ ತುಂಬ ಸ್ಟ್ರೆಸ್ ಆಗ್ತದೆ. I mean, we become more shallow, we become more kind of a confusion, lot of things. I mean, ನಮ್ಗೊಂದು ಕ್ಲಾರಿಟಿ ಇರಲ್ಲ. ನಿಮಗೆ ನೋಡಿ, ಯಾವಾಗ ನೀವು ಆಂಗ್ಸೈಟಿ, ಕೋಪ ಇರ್ತೀರಾ, ಸೊ ಇಟ್ಸ್ ವೆರಿ ಹಾರ್ಡ್ ಟು ಬಿಕಮ್ ಥಿಂಕ್ ವೆರಿ ಕ್ಲಾರಿಫೈ ಆಗಿ ನಾವು ಯೋಚನೆ ಮಾಡೋದಕ್ಕೆ ಕಷ್ಟ ಆಗ್ತದೆ. ಸೊ ಈ ಪಾಡ್ಕಾಸ್ಟ್ ಅಲ್ಲಿ ಒನ್ ಲರ್ನಿಂಗ್ ಟಿಲ್ ನೌ, ಕಾನ್ಷಿಯಸ್ನೆಸ್, ಅಂಡ್ ಕ್ಲಾರಿಟಿ ಆಫ್ ಥಾಟ್. ಎಸ್. ಸೊ ಓರಾ ಥೆರಪಿ ಅಂದ್ರೆ ಏನು, ಅದು ಹೇಗೆ ಹೀಲಿಂಗ್ ಪ್ರೊಸೆಸ್ಗೆ ಹೆಲ್ಪ್ ಮಾಡುತ್ತೆ? ಓರಾ ಥೆರಪಿ ಅಂತ ಅಂದರೆ ಈ ಸಾಮಾನ್ಯವಾಗಿ ಚಕ್ರಾಸ್ ಹೀಲಿಂಗ್ ಅಂತ ಬರ್ತದೆ, ನೀವು ಕೇಳಿರ್ಬೋದು. ರೇಖಿ ಅಥವಾ ಪ್ರಾಣಿಕ್ ಹೀಲಿಂಗ್ ಅಂತ ಕೇಳಿರ್ಬೋದು. ಸೊ ಮೇಜರ್ಲಿ ದಟ್ ಡೀಲ್ಸ್ ವಿತ್ ಎನರ್ಜಿ ವರ್ಕ್. ಸೊ ನಮ್ಮ ಸುತ್ತ ಮ್ಯಾಗ್ನೆಟಿಕ್ ಎನರ್ಜಿ ಫೀಲ್ಡ್ ಇರುತ್ತೆ. ವಿ ಆರ್ ಕನೆಕ್ಟೆಡ್ ಇಂಡಿವಿಜುವಲ್, ವಿ ಆರ್ ಕನೆಕ್ಟೆಡ್ ಟು ದ ಮದರ್ ಅರ್ತ್. ಸಾಮಾನ್ಯವಾಗಿ ಈ ರೀತಿ ನೀವು ನೋಡಿದಾಗ, ಐ ಮೀನ್ ವೆನ್ ವಿ ಆರ್ ಹ್ಯಾವಿಂಗ್ ಎ ಟೂ ಮಚ್ ಸ್ಟ್ರೆಸ್ಡ್ ವರ್ಕ್, ಇವಾಗ ನೀವು ಫಾರ್ ಎಕ್ಸಾಂಪಲ್ ನೀವೊಂದು ಧ್ಯಾನದ ಕೇಂದ್ರದಲ್ಲಿ ಕೂತು ಫೀಲ್ ಮಾಡೋದಕ್ಕೂ, ನೀವು ಟ್ರಾಫಿಕ್ ಜಾಮ್ ಇರ್ತಕ್ಕಂಥ ಸರ್ಕಲ್ ಕೂರೋದಕ್ಕೂ, ಯು ಕ್ಯಾನ್ ಡೆಫಿನೆಟ್ಲಿ ಫೀಲ್ ದಟ್. ನೀವು ಅದಕ್ಕೆ ಯೋಗಿನೇ ಆಗ್ಬೇಕಂತಿಲ್ಲ, ಯು ಫೀಲ್ ದಟ್. ಈಗ ಮಾರ್ಕೆಟ್ಲಿರೋ ಎನರ್ಜಿ ನಿಮ್ಗೊಂದು ದೇವ್ರ ಮನೇಲಿ ಇರಲ್ಲ. ವಾಯ್ ಅಲ್ವಾ? ಯಾವಾಗಾರು ಒಂದು ಪ್ರಾರ್ಥನಾ ಮಂದಲ್ಲಿರ್ತಕ್ಕಂಥ ಒಂದು ಎನರ್ಜಿ, ಸೊ ಸಮ್ವೇರ್ ಇನ್ ದ ಹಾಸ್ಪಿಟಲ್ ಅವ್ರು ಬೇರೆ ಕಡೆ ಇರಲ್ಲ. ಸೊ that's nothing but energy. Right. If somebody wants to see the aura, right, so they can try one thing. This is the pen. Okay. And this is our finger. Just close down and go here. So you will feel one vibration. Okay, kind of a tickling vibration. That is something called aura for any human being. ಓಕೆ, ಸಿ ಓರಾ ಅನ್ನೋದನ್ನ ನಾವು ನೇರ ಕಣ್ಣಿಂದ ನೋಡೋದಕ್ಕೆ ಆಗಲ್ಲ, ಬಟ್ ಡೆಫಿನೆಟ್ಲಿ ಯು ಕ್ಯಾನ್ ಫೀಲ್ ದಟ್. ಫಾರ್ ಎಕ್ಸಾಂಪಲ್ ತೈಚಿನ ಪ್ರಾಕ್ಟೀಸ್ ಇದೆ. ಸೊ ವೆರಿ ಸ್ಲೋ ಮೂಮೆಂಟ್, ನೀವು ಇವಾಗ ಧ್ಯಾನದಲ್ಲಿ ಕೂಡ ಮಾಡ್ಬೋದು. ಸೊ ನಿಮಗೆ ಬಾಡಿ ಎಲ್ಲ ಟಿಕ್ಲಿಂಗ್ ಬರ್ತದೆ. ಐ ಮೀನ್ ಅಲ್ಟಿಮೇಟ್ಲಿ ನಿಮ್ಮದು ಆ ರೋಮಗಳೆಲ್ಲ ಕೆಲವೊಂದು ಸಾರಿ ವೆನ್ ಯು ರಿಯಲಿ ಇನ್ ಟು ಡೀಪ್, ವೆನ್ ಯು ರಿಯಲಿ ಕಾನ್ಷಿಯಸ್ ಅಲ್ವಾ, ಬಿಕಾಸ್ ಈ ಮೆಡಿಟೇಷನ್ ಏನಾಗ್ತದೆ, ಅವರ್ ಮೈಂಡ್ ಬಿಕಮ್ ಮೋರ್ ಕಾನ್ಷಿಯಸ್ ಅಬೌಟ್ ಅವರ್ ಮೂಮೆಂಟ್ಸ್, ಅವರ್ ಜಾಯಿಂಟ್ಸ್, ಅವರ್ ಮಸಲ್ಸ್, ಅವರ್ ಬ್ರೀತ್. ಸೊ ಅವಾಗ ನೀವು ಡೆಫಿನೆಟ್ಲಿ ಯು ಕ್ಯಾನ್ ಪರ್ಸನಲಿ ಫೀಲ್ ದಟ್. ಇದು ನೋಡೋದಕ್ಕೆ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಇಟ್ ಈಸ್ ಬೆಟರ್ ಯು ಫೀಲ್ ದಟ್ ವೈಬ್ರೇಷನ್ ಅವರ. ಸೊ ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ ಓನ್ಲಿ ವೆನ್ ಎ ಪರ್ಸನ್ ಕಾನ್ಷಿಯಸ್ಲಿ ಚೂಸ್ ಮಾಡಿದೆ ಅಂತ ನೀವು ಹೇಳ್ತೀರಾ. ಅದು ಹೇಗೆ ಪಾಸಿಬಲ್ ಸರ್? ಬಿಕಾಸ್ ವೆನ್ ನನಗೆ ಯಾವಾಗ ನನ್ನ ಡೆಸ್ಟಿನಿ ಗೊತ್ತಿಲ್ಲ, ನನಗೆ ನಾನೇನು ಮಾಡ್ತಾ ಇದ್ದೀನಿ ಗೊತ್ತಿಲ್ಲ, ಇಟ್ ಈಸ್ ವೆರಿ ಹಾರ್ಡ್ ಟು ಅಂಡರ್ಸ್ಟ್ಯಾಂಡ್ ದಟ್. ಸೊ ಫಸ್ಟ್ ಇದ್ರಲ್ಲಿ ಏನಾಗುತ್ತೆ, ನಿಮಗೆ ಪರ್ಪಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಸ್ ಸಮಥಿಂಗ್ ಲೈಕ್ ವೆರಿ ಡೀಪರ್ಲಿ ನಿಮ್ಗೆ ಅದು ಬೇಕು. ವೈ ಐ ಆಮ್ ಚೂಸಿಂಗ್ ದಿಸ್ ಸ್ಪಿರಿಚುವಲ್ ಪಾತ್. ಎಸ್, ಯು ನೀಡ್ ಟು ಹ್ಯಾವ್ ಸಮಥಿಂಗ್ ವೆರಿ ಸ್ಟ್ರಾಂಗ್ ರೀಸನ್. ಸುಮ್ಮನೆ ಹಾಗೆ ಆಗಲ್ಲ. ಸರಿ, ಸುಮ್ಮನೆ ಯು ಕಾನ್ ಸಿಟ್ ಬಿಕಾಸ್ ಸಂಬಡಿ ಟೋಲ್ಡ್ ಟು ಸಿಟ್.
ಐ ಜಸ್ಟ್ ವಾಂಟ್ ಟು ಡೂ ಇಟ್, ಅದರಲ್ಲಿ ನಿಮ್ಗೆ ಅನುಭವ ಆಗೋದು ಕಷ್ಟ. ಯು ನೀಡ್ ಟು ಹ್ಯಾವ್ ವೆರಿ ಸ್ಟ್ರಾಂಗ್ ವಿಷನ್ ಆರ್ ಸಮಥಿಂಗ್ ವೆರಿ ಸ್ಟ್ರಾಂಗ್ ಪರ್ಪಸ್ ಇನ್ ದಿಸ್ ಏರಿಯಾ. ನನಗೆ ಇಲ್ಲ ಏನಾದರೂ ನಾನು ಮಾಡಲೇಬೇಕು ಅಥವಾ ನಾನು ಕೂರಲೇಬೇಕು ಅನ್ನೋದು ಅಂತ ಅನ್ನೋ ಒಂದು ಪರ್ಪಸ್, ಉದ್ದೇಶ ಚೆನ್ನಾಗಿದ್ದಾಗ ಯು ಡೆಫಿನೆಟ್ಲಿ ಹ್ಯಾವ್ ಸಮಥಿಂಗ್ ಡಿಫ್ರೆನ್ಸ್ ಖಂಡಿತ ಗೊತ್ತಾಗ್ತದೆ. ಸೊ ಪೇನ್, ಕರ್ಮ ಮತ್ತು ಸ್ಪಿರಿಚುವಲ್ ಗ್ರೋತ್ ನಡುವೆ ಏನು ರಿಲೇಶನ್ಶಿಪ್ ಇದೆ ಸರ್? ಸಮಥಿಂಗ್ ಅದು ಕಾಂಪ್ಲಿಕೇಟೆಡ್ ವರ್ಡ್ ಅದು. ಪೈನ್ ಇಟ್ ಸೆಲ್ಫ್ ಅಂದರೆ ಅದು ಮಾಮೂಲಿ ಐದರ್ ಇಸ್ ಅ ಡಿಫ್ರೆಂಟ್. ಫಿಸಿಕಲ್ ಪೈನ್ ಆಗ್ಬೋದು, ಎಮೋಷನಲ್ ಪೈನ್ ಆಗ್ಬೋದು, ಅಥವಾ ಮಾನಸಿಕವಾದಂಥ ಫೀಲಿಂಗ್, ಅದು ಆ ನೋವು, ಎಮೋಷನಲ್ ಟ್ರೋಮಾ ಅಂತ ಹೇಳ್ತೀವಿ ನೋಡಿ, ಅದಿರ್ಬೋದು. ಆ್ಯಂಡ್ ಕರ್ಮ ಅನ್ನೋದು, ಐ ಮೀನ್ ವಾಟ್ ಎವರ್ ವಿ ಫೇಸ್, ವಾಟ್ ಎವರ್ ವಿ ಆರ್ ನಾವು, ಬಿಕಾಸ್ ಆಫ್ ದ ಕರ್ಮ ಫಲ ಅಂತ ಹೇಳ್ತಾರೆ. I mean, see, for example, yesterday I planned to come here and now today I'm here. So what I think now, so that is for tomorrow. So ಇವಾಗ ಏನಾಗಿದೆ, now people are not thinking like that. So we thinking more in a negative aspect. So ನನ್ಗೆ ಹಿಂಗಾಯ್ತು, ಕರ್ಮಫಲ ಅನ್ನೋದನ್ನೇ ಫಸ್ಟ್ ಟ್ರೈ ಟು ಫೀಲ್ ದ ಪೇನ್. ಸೊ ನಾವು ಅದನ್ನು ಮಾಡ್ತಾ ಇಲ್ಲ, ವಿ ಸಫರ್ ಮೋರ್. ಬುದ್ಧ ಹೇಳ್ತಾರೆ ಸಫರಿಂಗ್ ಅನ್ನೋದು ಅವರು, ಐ ಮೀನ್ ಅಲ್ಟಿಮೇಟ್ಲಿ ಹಿ ಟ್ರೈ ಟು ಫೈಂಡ್ ವಾಟ್ ಈಸ್ ಟ್ರೂ ಕಾಸ್ ಫಾರ್ ಸಫರಿಂಗ್ ಅಂತ ಹೇಳಿದ್ವಿ. That was the one way for him. ಸೊ ದಟ್ಸ್ ವೆರ್ ಎವರ್ ಯು ಗೋ ಸರ್. ಸೊ ಇಟ್ಸ್ ಅಬೌಟ್ ಕಾನ್ಷಿಯಸ್ ಥಿಂಗ್, ಇಟ್ಸ್ ಕಮಿಂಗ್ ಫಸ್ಟ್. ವೈ ಆಮ್ ದಿಸ್, ವೈ ಆಮ್ ಸಫರಿಂಗ್. ಸೊ ಈ ರೀತಿ ಎಲ್ಲ ಯೋಚನೆ ಮಾಡ್ಬೇಕಂತ ಹೇಳಿದ್ರೆ, ಐ ಮೀನ್ ಯು ಬಿಕಮ್ ಮೋರ್, ಯು ನೀಡ್ ಟು ಕೈಂಡ್ ಆಫ್ ಥಿಂಕ್ ಇನ್ ಎ ಡಿಫ್ರೆಂಟ್ ವೇ. ಸ್ಪಿರಿಚುವಲ್ ಜರ್ನಿಯಲ್ಲಿ ಡೀಪ್ ಸ್ಲೀಪ್ ಮನುಷ್ಯರಿಗೆ ಎಷ್ಟು ಇಂಪಾರ್ಟೆಂಟ್ ಸರ್? ಡೀಪ್ ಸ್ಲೀಪ್ ಅಂತ ಹೇಳಿದ್ರು ಸ್ಪಿರಿಚುವಲ್ ಜರ್ನಿಲಿ, ಅಗೇನ್ ಸಿ ಐ ಆಮ್ ಟಾಕಿಂಗ್ ಇನ್ ವಾಟ್ ಈಸ್ ಇನ್ ಮೈ ಮೈಂಡ್. ಸೊ ದ ಡೀಪರ್ ಸೆಲ್ಫ್ ಅಂತ ಹೇಳ್ತೇವೆ. ಸೊ ಡೀಪರ್ ಸೆಲ್ಫ್ ಅಂದರೆ ಇಟ್ಸ್ ವಾಟ್ ಐ ಸ್ಪೀಕ್ ವಿತ್ ಮೈ ಹಾರ್ಟ್. ಸೊ ಹಾರ್ಟಿಗೆ ತುಂಬ ಜಾಸ್ತಿ ಲೈಫ್ ಇದೆ. I mean, not in a mind, because human mind human mind developed from hundreds of years, maybe thousands of years. But human exists in this planet thousands of years ಅಲ್ವಾ, ಲಕ್ಷಾಂತರ ವರ್ಷದಿಂದ ನಾವು ಭೂಮಿಯಲ್ಲಿ ಇದ್ದೀವಿ. ಸರಿ, ಕ್ರಿಯೇಷನ್ ಇದೆ. ಸೊ ಪ್ರೀತಿ ಫಸ್ಟ್ ಬಂದಿದ್ದು, ಐ ಮೀನ್ ಲವ್ ಅಂಡ್ ಕಂಪ್ಯಾಷನ್, ಇಟ್ಸ್ ಅ ವೆರಿ ಬೇಸಿಕ್ ಥಿಂಗ್. ಸೊ ವರ್ಷ ಬರ್ತಾ ಬರ್ತಾ ಈ ಮಂಗನಿಂದ ಮಾನವ ಅಂತ ಹೇಳ್ತೀವಿ. ಐ ಮೀನ್ ದ ಲೈಕ್ ಹ್ಯೂಮನ್, ವಿ ಡಿಸ್ಕವರ್ಡ್ ದ ಮೈಂಡ್ ಗ್ರೋಸ್ and we thought something like that. So you talked about pain, right? So ನಿಮ್ಮ ಸ್ಪಿರಿಚುವಲ್ ಜರ್ನಿಯಲ್ಲಿ ಪೇನ್ಗೆ ನಿಜವಾದ ಪರ್ಪಸ್ ಏನು ಸರ್? ಸಫರಿಂಗ್, ಐ ಮೀನ್ ಪೈನ್ಗೆ ನಿಜವಾದ ಇದು ಅಟ್ಯಾಚ್ಮೆಂಟ್. ಅಟ್ಯಾಚ್ಮೆಂಟ್ ಇಸ್ ರಿಯಲ್ ಕಾಸ್. ಬುದ್ಧ, ಮಹಾತ್ಮ ಬುದ್ಧ Mahatma Buddha told. Mahatma Buddha went, so Mahatma Buddha is a kind of a living example. ಸೊ ಹೀ ಸೀನ್ ಎವ್ರಿಥಿಂಗ್, ಆಲ್ ದ ಲಕ್ಸುರಿ ಆ್ಯಂಡ್ ಎವ್ರಿಥಿಂಗ್. ಇವತ್ತು ನಾವೇನು ಹಿಂದೆ ಹೋಗ್ತಾ ಇದ್ದೀವಿ ಅದನ್ನು ಬುದ್ಧ ತುಂಬ ಚೆನ್ನಾಗೇ ಇತ್ತು ಅವನಿಗೆ. ಆ್ಯಂಡ್ ಹಿ ವಾಸ್ ನಾಟ್ ಹ್ಯಾಪಿ ಫಾರ್ ದಟ್. ಸೊ ಹಿ ವೆಂಟ್ ಟು ಫೈಂಡ್ ಎ ಟ್ರೂತ್. ಅಲ್ಟಿಮೇಟ್ಲಿ ಫೈಂಡ್ ದಟ್ ಅಟ್ಯಾಚ್ಮೆಂಟ್ ಇಟ್ ಸೆಲ್ಫ್, ಇಟ್ಸ್ ಏನು ನಿಜವಾದ ಪೈನಿಗೆ ಅಟ್ಯಾಚ್ಮೆಂಟೇ ಕಾರಣ ಅಂತ. ಸೊ ಅಟ್ಯಾಚ್ಮೆಂಟ್ ಮೋಸ್ಟ್ ಆಫ್ ದ ಟೈಮ್ ಎಂಡ್ಸ್ ವಿತ್ ಅ ಮಿಸರೀಸ್. ಅದು ಸಮಸ್ಯೆಲ್ಲೇ ಎಂಡ್ ಆಗ್ತದೆ. We have to live with this, our whatever facilities. I'm not saying we go back to the forest and live, but we shouldn't depend on that. ನಾನು ಅದು ಇದ್ರೇನೆ ಬದುಕ್ತೀನಿ ಅನ್ನೋ ಒಂದು ಅಟ್ಯಾಚ್ಮೆಂಟನ್ನು ಬೆಳೆಸೋದು ತಪ್ಪು ಅಂತ ಹೇಳಿ. ಇವತ್ತು ಎಷ್ಟೊಂದು ಜನ ನೋಡಿರ್ಬೋದು, ಇವತ್ತು ಒನ್ ಡೇ ನನಗೆ ಫೋನ್ ಕನೆಕ್ಷನ್ ಇಲ್ಲ ಅಂದರೆ ಪೀಪಲ್ ಆಸ್ಕ್ ಕೈಂಡ್ ಆಫ್ ಈವನ್ ವಿ ಆರ್ ರೆಡಿ ಟು ಲಿವ್ ವಿತೌಟ್ ಫುಡ್ one day, but we are not ready to live without internet or media. This is something really attachment. So people are so stressed. So mentally, it's a kind of they really illness into this. ಸೊ ಸ್ಟ್ರೆಸ್ ಆಗಿರುವ ಜನರಿಗೆ ಒಂದು ಸಿಂಪಲ್ ಡೈಲಿ ಹ್ಯಾಬಿಟ್ ಶೇರ್ ಮಾಡಿ ಸರ್. ತುಂಬ ಸ್ಟ್ರೆಸ್ ಇರೋ ಜನ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಜಸ್ಟ್ ಗೋ ಬ್ಯಾಕ್ ಟು ದ ಡೀಪ್ ಬ್ರೀತ್. Just keep your eyes closed wherever you are. You're in the office or you're on the work or you're on the hospital, wherever you are. Just go back to deep breath. Just you doesn't know anything else, no problem. Keep your eyes closed and take a breath and breathe from your stomach. Inhale and exhale and start few times and see the results. This is a very simple thing, because even the retreat alli breathe, it's a detox. Because we forgot how to breathe. Normally ನಾವು belly breathe ಮಾಡೋದೇ ಇಲ್ಲ. Most of the people spend a time in office, they sit. So I mean, we don't use all the muscle breathe normally. We use only upper part. So I think it's a deep breath
help a tremendous amount of health benefits, and also is nothing but our detox. ಸೊ ಮನೆಯಲ್ಲಿ ಸ್ಮಾಲ್ ಡಿಟಾಕ್ಸ್ ಅಥವಾ ಮೆಡಿಟೇಷನ್ ಪ್ರಾಕ್ಟೀಸ್ ಹೇಗೆ ಸ್ಟಾರ್ಟ್ ಮಾಡಬಹುದು? ಸ್ಮಾಲ್ ಡಿಟಾಕ್ಸ್ ಅನ್ನೋದಕ್ಕಿಂತ ಐ ಮೀನ್ ಡೆಫಿನೆಟ್ಲಿ ಯು ಕ್ಯಾನ್ ಸ್ಟಾರ್ಟ್ ಸಮಥಿಂಗ್. ಯು ಗೆಟ್ ಅಪ್ ಇನ್ ದ ಮಾರ್ನಿಂಗ್, ಸ್ಟಾರ್ಟ್ ದ ಡೇ ವಿತ್ ಗ್ರ್ಯಾಟಿಟ್ಯೂಡ್. ಬಿಕಾಸ್ ಎಷ್ಟು ಜನ ಜಗತ್ತಿನಲ್ಲಿ, ಸೊ ಇಫ್ ದೇ ಸ್ಲೀಪ್ ಇನ್ ದ ನೈಟ್ ದೇ ಕುಡಂಟ್ ಗೆಟ್ ಅಪ್ ಇನ್ ದ ಮಾರ್ನಿಂಗ್ ಅಲ್ವಾ? ಐ ಮೀನ್ ಈ ರೀತಿ ಥಾಟ್ಸ್ನ ತಗೊಂಡು ವಿ ಸ್ಟಾರ್ಟ್ ದ ಡೇ ವಿತ್ ಅ ಗ್ರ್ಯಾಟಿಟ್ಯೂಡ್, ವಿ ಸ್ಟಾರ್ಟ್ ದ ಡೇ ವಿತ್ ಅ ಥ್ಯಾಂಕ್ ಯು ಫಾರ್ ದ ಯೂನಿವರ್ಸ್ ಅಲ್ವಾ? ಜಸ್ಟ್ ಗೋ ಬ್ಯಾಕ್ ಟು ನಾರ್ಮಲಿ ಹೌ ವಿ ಕ್ಯಾನ್ ಡೂ ಇಟ್. ಸೂರ್ಯ ನಮಸ್ಕಾರ ಇಟ್ಸ್ ಅ ಬೆಸ್ಟ್ ಥಿಂಗ್. ಇಟ್ಸ್ ಅ ಫಿಸಿಕಲಿ, emotionally, socially. So in every corner, I think that is help you a lot. Because Surya is for everyone. No? There is no religious aspect. It is for all creation. ಎಲ್ಲ ಕ್ರಿಯೇಷನಿಗೂ ಸೂರ್ಯ ರೈಸ್ ಆಗಲೇಬೇಕು. ದಟ್ಸ್ ಹೌ ಇವನ್ ಫ್ಲವರ್ ಬ್ಲೂಸಮ್, ಇವನ್ ಅನಿಮಲ್ಸ್ ಅಂಡ್ ಎವ್ರಿಥಿಂಗ್. ವಿ ಸ್ಟಾರ್ಟ್ ದ ಡೇ ವಿತ್ ಅ ಗ್ರ್ಯಾಟಿಟ್ಯೂಡ್, ಸೇ ಥ್ಯಾಂಕ್ ಯು ಟು ದ ನೇಚರ್, ಥ್ಯಾಂಕ್ ಯು ಟು ದ ಪೇರೆಂಟ್ಸ್, ಅಂಡ್ ಸ್ಟಾರ್ಟ್ ಡೇ ವಿತ್ ಅ ಸಲ್ಯೂಟ್ ಟು ದ ಸನ್. ಐ ಥಿಂಕ್ ಇಟ್ಸ್ ಅ ಬೆಸ್ಟ್ ವೇ ಟು ಸ್ಟಾರ್ಟ್ ಅ ಡಿಟಾಕ್ಸ್. ಸೊ ನೀವು ಮಾಡುತ್ತಿರುವ ಸ್ಪೆಷಲ್ ಚಿಲ್ಡ್ರನ್ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಸ್ಪೆಷಲ್ ಚಿಲ್ಡ್ರನ್ನಿಗೆ ಇವತ್ತು ನಾರ್ಮಲ್ ಆಗಿ ದೇ ಇನ್ ಎ ಕೈಂಡ್ ಆಫ್ ಎ ವೆರಿ ಡಾರ್ಕ್ ಲೈಫಲ್ಲಿದ್ದಾರೆ ಸರ್. ಯಾಕಂತ ಹೇಳಿದ್ರೆ ಅವರಿಗೆ ನಾವು ಒಂದು ಪ್ರಪಂಚ ನೋಡಿದ್ದೀವಿ, ಅವರು ಪ್ರಪಂಚನೇ ನೋಡಿಲ್ಲ ಅವರು ಸಾಮಾನ್ಯವಾಗಿ. ಸೊ ಇಫ್ ದ ಪರ್ಸನ್ ಬಾರ್ನ್ ವಿತ್ ಅ ಡಿಸೆಬಿಲಿಟಿ ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಟೈಮ್ ದೇ ಸ್ಪೆಂಡ್ ಇನ್ಸೈಡ್ ದ ಹೌಸ್. ಸೊ ಪೇರೆಂಟ್ಸಿಗೆ ಹೊರ ಪ್ರಪಂಚಕ್ಕೆ ಕರ್ಕೊಂಬರಕ್ಕೆ ಆಗಲ್ಲ. ಫಸ್ಟ್ ಆಫ್ ಆಲ್ ಒನ್ ಥಿಂಗ್, ಐದರ್ ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು ಅಥವಾ ಸೋಷಲ್ ಕೈಂಡ್ ಆಫ್ ಇಟ್ಸ್ ಕಾಲ್ಡ್ ಸೋಷಲ್ ಸ್ಟಿಗ್ಮಾ ಅಂತ ಇರ್ಬೋದು. ಬಿಕಾಸ್ ಎಲ್ರೂ ಅಟೆನ್ಷನ್ ಆ ಮಗು ಕಡೆನೇ ಹೋಗ್ತದೆ. ಐ ಮೀನ್ ಕೆಲವೊಂದು ಹಳ್ಳಿಗಳ ಕಡೆ, ಕೆಲವೊಂದು ಕಡೆ ಐ ಮೀನ್ ಪೇರೆಂಟ್ಸ್ ಹ್ಯಾಸ್ ಎ ಲಾಟ್ ಆಫ್ ಫೀಲ್ ನೆಗೆಟಿವ್ಲಿ, ಇಲ್ಲ ಏನೋ ತಪ್ಪಾಗಿದೆ ಅಥವಾ ಐ ಮೀನ್ ದ ಕಂಪ್ಲೀಟ್ ಇಮೇಜ್ ಇಸ್ ಅ ಡಿಫ್ರೆಂಟ್. ಬಿಕಾಸ್ ಆಫ್ ದಿಸ್ ಅವರು ಹೊರಗ ಪ್ರಪಂಚನೇ ನೋಡಲ್ಲ ಎಕ್ಸೆಪ್ಟ್ ಹಾಸ್ಪಿಟಲ್ಸ್. ಆ್ಯಂಡ್ ಸಮ್ ಪೀಪಲ್ ಲಿವಿಂಗ್ ಇನ್ ಅರ್ಬನ್ ಏರಿಯಾ ಮೇ ಬಿ ದೆ ಟೇಕ್ ಇನ್ ಟು ಪಾರ್ಕ್ ಆ್ಯಂಡ್ ಎವ್ರಿಥಿಂಗ್. ಸೊ ಇವರು ಪ್ರಪಂಚ ಫಸ್ಟ್ ನೋಡಲ್ಲ. ಐ ಮೀನ್ ಸೆಕೆಂಡ್ ಥಿಂಗ್ ದಿ ಸ್ಪೆಂಡ್ ಮೋಸ್ಟ್ ಆಫ್ ದ ಟೈಮ್ ಇನ್ಸೈಡ್ ದ ಹೌಸ್. ಸೊ ಇದು ಐ ಮೀನ್ ಅವರಿಗೆ ತುಂಬಾ ಲೈಫ್ ಇನ್ ಎ ವೆರಿ ಹಾರ್ಡ್ ಟೈಮ್. ಇವತ್ತು ನೋಡಿ ಅವ್ರ ವ್ಯವಸ್ಥೆ ಅಂತ ಹೇಳಿದ್ರೆ, ನಾರ್ಮಲ್ ಹೆಂಗಸ್ರಿಗೆ ಇವತ್ತು ನಾರ್ಮಲ್ ವುಮೆನ್ ದೇ ಗೆಟ್ ಎ 2,000 ಫ್ರಮ್ ದ ಗೌರ್ಮೆಂಟ್. ಸ್ಪೆಷಲ್ ಕಿಟ್ ದೇ ಗೆಟ್ ಎ 1,500. So what you will do from the 1,500? Either you're going to get a medicine or food or shelter or clothes. And what about your social life? And everybody wants to do something. No, even myself, ನಾನು ಚಿಕ್ಕವನಿದ್ದಾಗ I wanted to play. I wanted to go to movie. I wanted to go to out to place. And what is a sports? What is a recreational activities for the special kids? ಸರಿ ಸರ್. ಸೊ ನಿಮ್ಮ ಅಲ್ಟಿಮೇಟ್ಲಿ ಮಿಷನ್ ವಿಷನ್ ಏನು ಸರ್? I want to create a platform. So where the platform itself, first thing, it's give a recreation for the everyone, including the special kids. So ಅದಕ್ಕೊಂದು ಹೊಸ ಪ್ರಾಜೆಕ್ಟ್ ಮಾಡ್ತಾ ಇದೀವಿ. ಇಟ್ ಈಸ್ ಕಾಲ್ಡ್ ಶಾಂತಿಧಾಮ. I think the project is for the dedicatedly for the special kids and their families. So ಎಲ್ಲಿ ಅವರು without any religious, caste or even financial situation, they come to our place, spend a time there. So have a just a kind of in a good environment. I mean, we're going to create one beautiful garden, in a restaurant, including a small movie theater, where they can feel they also have a joy to see some kind of a things. And I met a lot of kids where the ultimate goal, I want to eat ice cream. They have very small set of goals in their life. Not something like us. ಅವರಿಗೆ ಹೊರಗಡೆ ಹೋಗ್ಬೇಕನ್ನೋದೇ ಒಂದು ದೊಡ್ಡ ವಿಚಾರ. ಐ ಮೀನ್ ಅದಕ್ಕೆ ನಾವು ಒಂದು ಪ್ಲಾಟ್ಫಾರ್ಮ್ ಮಾಡ್ತಾ ಇದ್ದೀವಿ. ಸೊ ಅದು ಎಕೋ ಪಾರ್ಕ್ ಅಂತ ಹೇಳಿ, ಎಕೋ ಪಾರ್ಕ್. ಅಂಡ್ ಒನ್ಸ್ ಇಸ್ ಫಿನಿಶ್, ಐ ಥಿಂಕ್ ಇಸ್ ಇಂಡಿಯಾದಲ್ಲೇ ಅದು ತುಂಬ ದೊಡ್ಡ ಐ ಮೀನ್ ಇಟ್ಸ್ ವೆರಿ ಗುಡ್ ಅಂಡ್ ವೆರಿ ಅಟ್ರಾಕ್ಟಿವ್. ವಾಟ್ ಇಸ್ ದ ಯೂನಿಕ್ ಪಾಯಿಂಟ್? ಯೂನಿಕ್ ಪಾಯಿಂಟ್ ಇಸ್ ಸಮಥಿಂಗ್ ಲೈಕ್ ವೇರ್ ದೇ ಕ್ಯಾನ್ ಕನೆಕ್ಟ್ ವಿತ್ ಔಟರ್ ವರ್ಲ್ಡ್. ಓಕೆ. ಸೊ ಅವ್ರಿಗೆ ಸಾಮಾನ್ಯವಾಗಿ ಆ ಥರ ಪಾರ್ಕ್ಗಳಾಗಲಿ ಈ ಥರ ಕಾನ್ಸೆಪ್ಟ್ಗಳಿಲ್ಲ. ಸೊ ವೇರ್ ವಿ ಆರ್ ಟ್ರೈಂಗ್ ಟು ಕನ್ಸಿಡರ್, ಸೊ ದೇ ಆಲ್ಸೋ ನೀಡ್ ಎ ಸ್ಪೇಸ್, ದೇ ಆಲ್ಸೋ ನೀಡ್ ಸಮ್ ಸ್ಪೇಸ್ ಅಲ್ವಾ? So apart from the family members, they need to come out first. They need to see and experience the beauty of nature, and they need to try to eat something in the, what they really like. Yadon maguge, I mean, he wanted to eat pizza, but it's very hard for some people if they're born in a rural. But they're seen in the media, TV lela nodta irtare. If somebody wants to eat ice cream, is a very small kind of a stuff. So I wanted to provide the space for them, where they come and share the stories. ಸೊ ಇವರಿಗೆ ಒಂದು ಸ್ಟೋರಿ ಹೇಳೋದಕ್ಕೆ ಒಂದು ಜಾಗ ಬೇಕು. ಈ ರೀತಿ ಕಾನ್ಸೆಪ್ಟನ್ನು ಆ ಎಕೋ ಪಾರ್ಕಲ್ಲಿ ಕ್ರಿಯೇಟ್ ಮಾಡೋದು ಅಂತ ಹೇಳಿ ನಮ್ಮದು ಡ್ರೀಮು. ಅದನ್ನು ಇದೇ ಊರಲ್ಲಿ, ಇದೆ ರಾವಂದೂರ್ ಅನ್ನೋ ಊರಲ್ಲೇ ಮಾಡ್ತಾ ಇದ್ದೀವಿ.
That is my dream project for the special kids. ಸೂಪರ್ ಡ್ರೀಮ್ ಸರ್. Thanks. ಸೊ ನಿಮ್ಮ ಒಪಿನಿಯನ್ ಅಲ್ಲಿ ಹ್ಯುಮ್ಯಾನಿಟಿ ಯಾವ ಬಿಗ್ಗೆಸ್ಟ್ ಸ್ಪಿರಿಚುಲಿಟಿ ಚಾಲೆಂಜ್ ಫೇಸ್ ಮಾಡ್ತಾ ಇದೆ ಇವತ್ತು? ಅದೇ ಹ್ಯುಮ್ಯಾನಿಟಿ ನಾವು ನೋಡಿರ್ಬೋದು. ಐ ಮೀನ್ ಸ್ಪಿರಿಚುಯಾಲಿಟಿ, ಹ್ಯುಮ್ಯಾನಿಟಿ ಅಂತ ಹೇಳಿದ್ರೆ ಇಟ್ಸ್ ವೆರಿ ಸ್ಯಾಡ್ ಟು ಸೇ ವಿ ಆರ್ ಸಿಟ್ಟಿಂಗ್ ಹಿಯರ್ in a use of science and technology, we able to destroy the planet in a single minute. ಸರಿ. That is a real biggest, you know, kind of a worry or biggest, what we can say, problem, or humanity is killing. So the science, use of science, and that is, everybody should think about that. ಸೊ ನಿಮ್ಮ ಪ್ರಕಾರ ಪೀಸ್ ಅಂದ್ರೆ ಏನು ಸರ್? ಒಂದು ಲಾಸ್ಟ್ ಕ್ವಶನ್ ಈ ಪಾಡ್ಕಾಸ್ಟ್ ಅಲ್ಲಿ. Peace andra is a kind of a freedom from our own bonds, freedom from our own thoughts ಅಲ್ವಾ, ಫ್ರೀಡಮ್ ಫ್ರಮ್ ಅವರ್ ಎಲ್ಲ ನಂಗೇನೋ ಆಗ್ತದೆ, ನಂಗೇನೋ ಮಾಡ್ತೀನಿ, ಫ್ರೀಡಮ್ ಫ್ರಮ್ ಯು ನಾಟ್ ಫಿಯರ್ ಫಾರ್ ಸಮಥಿಂಗ್. ಪೀಸ್ ಅನ್ನೋದು ನಾಟ್ ಜಸ್ಟ್ ಸಿಟ್ ಅಂಡ್ ಡೂ ಮೆಡಿಟೇಟ್, ಇಟ್ ಕಾನ್ ಕಮ್. ಸೊ ಯು ನೀಡ್ ಟು ಗೋ ಲಿಟಲ್ ಬಿಯಾಂಡ್ ಸಮ್ ಫಿಲಾಸಫಿಕಲ್ ಥಿಂಗ್ಸ್. So you're very acceptance, you're very tolerate, you're very clear with what you're talking about. You accept what you are now. I think even practice that leads to peace. ಸರಿ ಸರ್, ಒಂದು ಲೈಫ್ ಲೆಸನ್ ಶೇರ್ ಮಾಡಿ those who are listening to our podcast. So that I'm trying to create a brand for something in the name of one earth, one mind, one humanity. So we're born in this planet with a mission to share love and compassion, and we'll try to live with the ecosystem, not separately but individually. We are connected with everything. We are connected with mother planet. We are connected with animals, rivers, plants, and everything. So try to better do something for the planet, something for the humanity. Even if we're not doing, it will sustain. But I think our action is really making it trouble. You know, it's giving a trouble to this mother earth. ಸರಿ ಸರ್. So do something for the mother planet. That's my request. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಇನ್ ದಿಸ್ ಪಾಡ್ಕಾಸ್ಟ್ ಸರ್. Thank you. ಸೊ ನಿಮ್ಮ ಜೊತೆ ಪಾಡ್ಕಾಸ್ಟ್ ಮಾಡಿ ತುಂಬಾ ಖುಷಿ ಆಯ್ತು ಸರ್. ತುಂಬಾನೇ ಖುಷಿ ಆಯ್ತು ಸರ್. I don't know how I speak, but ನಂಗೂ ಖುಷಿ ಆಯ್ತು. ಸೂಪರ್ ಸರ್.